ನಿಜಗುಣಿಗೆ ಮಣಿಯುವೆನೋ ಸಾವು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿದೆ ನಿಜ ತೋರ್ವ ಬೆಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಸ್ತರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧಾರೂಢರಿಗೆ ನಟನಮ್ಮೆ ಸಿದ್ಧಾರೂಢರಿಗೆ ನಟನಮ್ಮೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪರೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं सिद्धारूढमहं भजे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಕನ್ನಡದಲ್ಲಿ ಅನುವಾದ ಮಾಡಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 10ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಯಾವ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜೀವನ್ಮುಕ್ತನಾದಂಥ ಜ್ಞಾನಿ ಪ್ರಾರಬ್ಧ ಅನ್ನುವಂಥದ್ದು ಹೇಗಿದೆಯೋ ಅದೇ ಪ್ರಕಾರ ದೇಹ ಇರುವ ಪರ್ಯಂತರ ಇದ್ದು ದೇಹ ಬಿಟ್ಟ ನಂತರ ಆತ ಮುಕ್ತ ಸ್ವರೂಪನೇ, ಆತನಿಗೆ ಜನನ ಮತ್ತು ಮರಣ ಅನ್ನುವಂಥ ಭಾವ ರೋಗವೇ ಇಲ್ಲ ಅಂತ ಹೇಳಿ ಮುಂದಿನ ಒಂದು ಸೂತ್ರದಲ್ಲಿ ನೀವು ಹೇಳೋ ಪ್ರಕಾರ ವ್ಯವಹಾರ ಇರ್ತದ, ವ್ಯವಹಾರದ ಸುಖ ದುಃಖ ಅವನಿಗಿಲ್ಲಂತೀರಿ,
ಪಾಪ ಪುಣ್ಯ ಇಲ್ಲ ಅಂತಿರಲ್ಲ. ಮತ್ತು ಅಜ್ಞಾನಿ ಜನರು ದೇಹದಿಂದ ಇಂದ್ರಿಯಾದಿಗಳಿಂದ ವ್ಯವಹಾರ ಮಾಡ್ತಾರೆ. ಜ್ಞಾನಿ ಕೂಡ ಅದೇ ದೇಹ ಅದೇ ಇಂದ್ರಿಯಾದಿಗಳಿಂದ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಅಂದರೆ ಕರ್ಮಗಳು. ಅವನದು ಫಲ ಕೊಡ್ತದ, ಇವನಿಗೆ ಫಲ ಇಲ್ಲಂತಿರಲ್ಲ. ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಏನು ಅಂತ ಸಂಶಯ ಬಂದರೆ ಅವನು ಹಂಗೆ ಮಾಡ್ತಾನೆ, ಇವನು ಹಂಗೆ ಮಾಡ್ತಾನೆ. ಮತ್ತು ಇವನಿಗೆ ಜ್ಞಾನಿ ಅಂತ ಯಾಕೆ ಅನ್ಬೇಕು, ಇವನಿಗೆ ಅಜ್ಞಾನಿ ಅಂತ ಯಾಕೆ ಹೇಳಬೇಕು ಅಂದರೆ, ಜ್ಞಾನಿದು ದೇಹ ಇಂದ್ರಿಯಾದಿಗಳು ಸತ್ತಿರ್ತಾವ. ನಿನ್ನೆ ಹೇಳ್ಕೊಂತ ಬಂದೀನಿ ನಾನು. ಕೊಂಡಿ ಮುರಿದ ಚೋಳಿನಂತೆ, ಹಲ್ಲು ಕಿತ್ತದ ಹಾವಿನಂತೆ. ಹಾವೇನು ಸಲ ಕಡದ ವಿಷಯ ಇರ್ತದೆ ಅನ್ನೋದಕ್ಕೆ. ಅದರಂತೆ ಜ್ಞಾನಿಯ ದೇಹ ಇಂದ್ರಿಯಾದಿಗಳು ಅವು ದೇವ ಸ್ವರೂಪವನ್ನು ಪಡೆದುಕೊಂಡು ಅಲ್ಲಿ ರಾಗದ್ವೇಷರಹಿತವಾಗಿ ವ್ಯವಹಾರ ಇದ್ದದಕ್ಕಾಗಿ ಯಾವುದರ ಮೇಲೆ ಪ್ರೇಮನೂ ಇಲ್ಲ, ಮತ್ತೊಬ್ಬರ ಮೇಲೆ ಅಪ್ರೇಮನೂ ಇಲ್ಲ. ಇವರು ನನ್ನವರು ಅಂತ ಇಲ್ಲ, ಇವರು ನನ್ನವರು ಅಲ್ಲ ಅನ್ನುವಂಥ ಭಾವ ಇಲ್ಲದೆ ಇರುವ ಕಾರಣ ಜ್ಞಾನಿ ಏನೇ ಕರ್ಮ ಮಾಡಿದರೂ ಕೂಡ ಚೋಳು ಏಸಲ ಕಡಿದ್ರೂ ವಿಷಯ ಇರಂಗಿಲ್ಲ. ಅದಕ್ಕೆ ಜ್ಞಾನಿ ಸತ್ತದ ಇಂದ್ರಿಯಾದಿಗಳ ಸತ್ತವ. ಸತ್ತ ಇಂದ್ರಿಯಾದಿಗಳಿಂದ ಏನು ವ್ಯವಹಾರ ಮಾಡಿದ್ರು ಅಲ್ಲಿ ಏನು ಫಲನೇ ಕೊಡಂಗಿಲ್ಲ. ಆದರೆ ಅಜ್ಞಾನಿಯ ದೇಹ ಹೆಂಗಿದೆ ಅಂದರೆ, ಅವನು ಕೊಂಡಿ ಸಹಿತವಾದ ಚೋಳು, ವಿಷದ ಹಾವಿನ ಸಹಿತವಾದ ಹಲ್ಲು ಹೆಂಗಿರ್ತಾವ, ಅಜ್ಞಾನಿ ಹಾಗೆ ಇರುವ ಕಾರಣ ಅವನೇನು ಕಚ್ಚತಾನ ಅಲ್ಲಿ ಗಾಯ ಆಗ್ತದೆ. ದುಃಖನ ಆಗ್ತದೆ, ಇಲ್ಲ ಸುಖನ ಆಗ್ತದೆ, ಏನಾದರೂ ಒಂದು ಆಗ್ತದೆ ಪರಿಣಾಮ. ಹಾಗಾಗಿ ವ್ಯತ್ಯಾಸ ಇಷ್ಟೇ. ಅಜ್ಞಾನಿಯ ದೇಹ ಬದುಕಿರ್ತದ, ಜ್ಞಾನಿಯ ದೇಹ ಬದುಕಿ ಸತ್ತಿರ್ತದೆ. ಅವನು ಸತ್ತಂಗೆ ಎಂದು ತನ್ನ ಜ್ಞಾನ ತನಗಾಗ್ಯದ ಅವತ್ತ ದೇಹ ನಾನಲ್ಲ ಅಂತ ನಿಶ್ಚಯ ಆಗ್ಯದ, ಅವತ್ತೇ ಬಿದ್ದು ಹೋಗ್ಯದ. ಆ ಹೆಣದ ಏನೇನು ಪರಿಣಾಮ ಆಗುತ್ತನು. ಹಾಗೆ ಅದನ್ನೇ ಮೈತ್ರಾದೇವಿಗೆ, ನೋಡಮ್ಮ ನಿನ್ನ ಸಂಶಯ ಇದ್ದದ್ದಾದರೆ ಅದನ್ನು ನಾ ಹೇಳ್ತೀನಿ, ನೀನು ಕೇಳು ಅನ್ನುವಂಥ ವಿಚಾರವಾಗಿ ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡಿದರೆ ಕೆಟ್ಟದಲ್ಲವೇ ಅಂತ. ತನು ಅಂದರೆ ಶರೀರ, ಶರೀರದಲ್ಲಿ ತೋರುವಂಥ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣಗಳು, 5 ವಿಷಯಗಳವಲ್ಲ. ಇವು ಏನು ಮಾಡ್ತಾವಂದ್ರೆ ತಮ್ಮ ತಮ್ಮ ಕಾರ್ಯ ಮಾಡ್ತಾವ. ಜ್ಞಾನ ಆದ ಮೇಲೆ ಜ್ಞಾನಿಯ ಶರೀರ ಅಜ್ಞಾನಿ ದೇಹ ಮಾಡಿದಂಗೆ ಅವನು ಉಣ್ತಾನ, ಅವನು ನೀರು ಕುಡಿತಾನ, ಅವನು ಜಗತ್ತು ನೋಡ್ತಾನ, ಅವನು ಕಾಲಿಂದ ನಡಿತಾನ, ಕೈಯಿಂದ ಹಿಡಿತಾನ, ಮನಸ್ಸಿನಿಂದ ಇದು ಅದು ಅಂತ ಅಂತಾನ. ಆದರೂ ಕೂಡ ಅವೆಲ್ಲ ಮಾಡ್ತಾ ಬಂದರೆ ನಾಶ ಆದಂಗೆಲೇನೋ ಅಂತಂದರೆ, ಅಲ್ಲಿ ಮೊದಲು ಸೂತ್ರದಲ್ಲಿ ಹೇಳಿದಂಗೆ ತಮ್ಮ ಕಾರ್ಯಗಳನ್ನು ಮಾಡದೇ ಇರಲಾಗಿ ಇದ್ರೂ ಕೂಡ ಅವ್ರು ಒಂದೇ ಆನಂದ, ಕಾರ್ಯ ಮಾಡಿದ್ರೂ ಆನಂದ. ಅಜ್ಞಾನಿಗಳು ನಾವು ಕಾರ್ಯ ಮಾಡಲಿಲ್ಲ ಅಂದರೆ ನಮ್ಗೆ ದುಃಖ ಆಗ್ತದೆ, ಹೌದಿಲ್ಲ? ಆದ್ರೆ ಜ್ಞಾನಿಗೆ ಹಂಗಿಲ್ಲ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಬಯಸದಿರ್ಪದ ಲೇಸು ಅವನು ತಿಳ್ಕೊಂಡಾನ. ಹಾಗಾಗಿ ಇಂದ್ರಿಯಾದಿಗಳು ತೋರಿದರೂ ಕೂಡ ಹೇಗೆ ಅಂದರೆ ದಗ್ಧಪಟನೆ ಆಗಿದಂತೆ, ಅಥವಾ ಸರ್ಪದಿಂದ ಕಡೆಗೆ ಆದ ಪರೆಯಂತೆ.
ನಿನ್ನೆ ಮೊನ್ನೆ ಹೇಳಿನಲ್ಲ. ದಗ್ಧಪಟ ಅಂದ್ರೇನು? ಸುಟ್ಟ ಬಟ್ಟೆ. ಯಾರಾದರೂ ಮಡಿವಾಳರು ಬಟ್ಟೆ ಒಣಗಾಕ್ತಾರ, ಅಚಾನಕ್ ಅಲ್ಲಿ ಮತ್ತೆ ಹಳ್ಳದಾಗ ಹೋಗಿದ್ರಾಗ ಈ ಒಣಗಿ ಹಾಕದ ಬಟ್ಟೆಗೆ ಬೆಂಕಿ ಎತ್ತದ. ಹಿಂಗೆ ಉದ್ದಕ್ಕೆ ಹಾಕಿರ್ತಾರಲ್ಲ, ಆ ಬೆಂಕಿ ಹತ್ತಿದಾಗ ಅದು ಹೆಂಗೆ ಉದ್ದ ಅದ ಹಂಗೇ ಸುಟ್ಟು ಹೋಗ್ತದ. ಒಮ್ಮೆಲೆ ಉಂಡೆ ಆಗೋದಲ್ಲ, ಅದು ಹಂಗೇ ಇರ್ತದ. ನೋಡಿದ್ರೆ ಅದು ಬಟ್ಟೆ ಆಗೋದಿಲ್ಲ, ಬಟ್ಟೆ ಆಕಾರನ ಅದ, ಆದರೆ ನೋಡಕ್ಕೆ ಬರ್ತದ, ಉಡಕ್ ಬರಂಗಿಲ್ಲ. ಉಡಕ್ ಬರ್ತದೆ ಏನದು? ಅದಂಗೆ ಜ್ಞಾನಿಯ ದೇಹ ಇಂದ್ರಿಯಾದಿಗಳ ನೋಡಕ್ಕೆ ಬರ್ತದ, ಅವು ಉಡಲಿಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ ಅವರು ಶಬ್ದಾದಿ 5 ವಿಷಯಗಳ ಲಯ ಮಾಡಿರ್ತಾರೆ. 5 ವಿಷಯಗಳನ್ನ ಅವರು ಲಯ ಮಾಡ್ತಾರ. ಹೇಗೆ ಲಯ ಅಂದ್ರೆ, ಪುಷಿಯಾಗಿ ಕಂಡನೋಳು ಇನಿತು ಸಂಪ್ರೀತಿಯನ್ನು ಎಸಲರು ಅರಿಯದಿರ್ಪ ಕಥದಿಂದ ಬಿಸುರಹದಳ ನೇತ್ರೆ ವಿಷಯಾಳಿಗಳಿಗೆ ಭಾವಿಸಿ ನೋಡಲು ಅದು ಲಯವಲ್ಲವೇ ಎಂದ. ಅಂದ್ರೆ ಕಮಲ ಪತ್ರದಂತ ಕಣ್ಣುಳ್ಳಂತ ಮೈತ್ರಾದೇವಿ ಪುಷಿಯಾಗಿ ಕಂಡನೋಳು ಯಾವುದು ಸುಳ್ಳಂತ ತಿಳ್ಕಂಡನ. ಯಾರು? ಜ್ಞಾನಿ. ಜ್ಞಾನಿ ಕಂಡದ್ದೆಲ್ಲ ಸುಳ್ಳಂದನ, ಕಾಣಲಾರ್ದು ಸತ್ಯ ಅಂದನ. ಜ್ಞಾನಿ ಕಂಡ ದೇಹ ಸುಳ್ಳಂದ, ದೇಹದ ಒಳಗೆ ಕಾಣದೇ ಇರುವಂತ ದೇವರನ್ನು ಸತ್ಯ ಅಂದ. ನಾವು ಕಾಣದ ದೇವರನ್ನು ಮಿಥ್ಯ ಅಂದಿವಿ, ಕಾಣುವ ದೇಹವನ್ನು ಸತ್ಯ ಅಂದಿವಿ. ದೇಹಕ್ಕೆ ಸತ್ಯ ಅಂದಿವಲ್ಲ ನಾವು. ಅದಕ್ಕಾಗಿ ಜ್ಞಾನಿಗೆ ಅಜ್ಞಾನಿ ವ್ಯತ್ಯಾಸ ಇಷ್ಟೇ ಅದ, ಬಹಳ ದೂರಿಲ್ಲ. ಹಾಗಾಗಿ ಪರಿಪೂರ್ಣವಾದ ಯೋಗೀಶ್ವರ ಈ ಕಾಣುವ ದೃಶ್ಯವನ್ನ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳೇನವ ಇವೆಲ್ಲವನ್ನ ಮಿಥ್ಯೆಯಾಗಿ ಸುಳ್ಳು ಅಂತ ತಿಳ್ಕೊಂಡನ. ಸುಳ್ಳಾವಿಲ್ಲ. ಯಾವ ಸುಳ್ಳಾವ? ಶಬ್ದ ಸುಳ್ಳೆ, ಸ್ಪರ್ಶ ಸುಳ್ಳೆ, ರೂಪ ಸುಳ್ಳೆ, ರಸ ಸುಳ್ಳೆ, ಗಂಧನ ಸುಳ್ಳೆ. ಸುಳ್ಳಂತರಲ್ರಿ ಈ ಇರುವೆ ಮೊದಲುಗೊಂಡು ದೇವಾನ ದೇವತೆಗಳು ಈ 5 ವಿಷಯಕ್ಕಾಗಿ ಬಿದ್ದು ಒದ್ದಾಡ್ತಾವ. ಇವು ಸುಳ್ಳಾಗಿದ್ರೆ ಆ ದೇವತೆಗಳಿಗೆ ನಮ್ಮಂತ ಹುಚ್ಚಿಡ್ದೇನೋ ಅಂತ ಅನ್ಬೋದು. ನಾವು ಮನುಷ್ಯರು ಹುಚ್ಚಿಡದ, ದೇವತೆಗಳೇನು ಹುಚ್ಚಿಡದೇನು? ಇಲ್ಲಿ ಎಂತೆಂಥ ಕಠಿಣವಾದ, ಯಾಕಂದ್ರೆ ಪ್ರಬಲ ವಾಕ್ಯವನ್ನು ಹಿಡಿಬೇಕಾದ್ರೆ ಸಾಮಾನ್ಯ ಸಾಧ್ಯ ಇಲ್ಲ. ವೇದದ ಪ್ರಬಲ ವಾಕ್ಯ ಯಾವುದು? ಈಗ ನೀವು ಕೇಳೋದು, ನಾನು ಹೇಳೋದು. ಇದು ಸೌರಪುರುಷರ ಕೆಲಸ. ದುರ್ಬಲ ವಾಕ್ಯ ಅಂದ್ರೆ ಅನಂತ ರೀತಿ ಯಜ್ಞ ಯಾಗಗಳನ್ನು ಮಾಡಿ ಆ ಯಜ್ಞ ಯಾಗಾದಿಗಳಿಂದ ಪುಣ್ಯದ ಫಲವನ್ನು ಪ್ರಾಪ್ತಿ ಮಾಡಿಕೊಂಡು ದೇವೇಂದ್ರ ವಾಸ ಮಾಡುವಂಥ ದೇವಲೋಕಕ್ಕೆ ಹೋಗಿ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾ ಸ್ತ್ರೀ, ಅಮೃತಪಾನ ಇದನ್ನ ಬಯಸಿ ಹೋತಾರಂದ್ರೆ ಇಷ್ಟೆಲ್ಲ ಮಾಡಿ ಸುಳ್ಳೇನು ಅಂದ್ರೆ ಸುಳ್ಳಾದ ಅಜ್ಞಾನದಿಂದ ಅವರು ಮಾಡ್ಯಾರಷ್ಟೆ. ಇಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಹೋಗಮ್ಮ. ಯಾಕೆ ಈ ಕಾನ್ವಾಡಿಗೆ ಹೋಗಿ ಊಟಕ್ಕೆ 4 ಮಂದಿ ಹೊಂಟಿದ್ರು. ಅದು ನೋಡ್ತಾರ ಅಸ್ತ್ಯವಸ್ಕಂಡಗಳ ಒಳಗೋ ಇಲ್ಲಿ ಚಲೋ ಇಲ್ಲಪ್ಪ, ಪ್ರಭು ಹೋಟ್ಲಕ್ಕೆ ಹೋಗಂತಿ. ಅಲ್ಲಿ ಪ್ರಭು ಹೋಟ್ಲಾಗ ತಿಂದವ್ ಹೇಳ್ತಾನೆ, ಅಲ್ಲಿ ಹೊಸದು ಮಾಡ್ಯಾರ ಭಾಳ ರುಚಿ ಇರ್ತದ, ಅಲ್ಲಿ ಹೋಗಂತಾನ. ಎಲ್ಲಿ ಏನ್ ತಿಂದ್ರು ಕೂಡ ಅದು ಇಟ್ಟು ಗೇಣು ಹೊಟ್ಟೆ ತೃಪ್ತಿ ಪಡೋದಲ್ಲ. ಖಾರ ರೊಟ್ಟಿ ತಿಂದ್ರು ಅಷ್ಟೇ ಆನಂದ, ಅಮೃತ ಕುಡಿದ್ರು ಅಷ್ಟೇ ಆನಂದ. ಅಜ್ಞಾನಿಗಳ ವಶವಾದಂಥ ದೇವಾನುದೇವತೆಗಳು ಕೂಡ ಇದಕ್ಕೆ ಹುಚ್ಚಿಡದವ.
ಈ ಶಬ್ದದಲ್ಲಿ ಆನಂದ ಅದ, ಸ್ಪರ್ಶದಲ್ಲಿ ಆನಂದ ಅದ. ಎಷ್ಟು ಜನರನ್ನ, ಎಷ್ಟು ಮಂದಿನ ನಾವು ಬಾಹ್ಯದಿಂದಲ್ಲ, ಭಾವದಿಂದ, ಬಾಹ್ಯದಲ್ಲಿ ಒಬ್ಬ ವ್ಯಕ್ತಿನ ದಿವಸ 100 ಜನ ಮುಟ್ಟಿ ಹೋಗ್ತಾರೆ. ಅದೇನು ಸಂಬಂಧ ಅಲ್ಲ, ಹೌದಿಲ್ಲ? ಆದ್ರೆ ಭಾವದಿಂದ ಮುಟ್ಟೋರಲ್ಲ. ಭಾವದಿಂದ ಮುಟ್ಟೋರು ಯಾರು? ಜನ್ಮ ಜನ್ಮಾಂತರದಲ್ಲಿ ಗಂಡು ಹೆಣ್ಣಂತ ಎಲ್ಲಿ ಹುಟ್ಟ್ಯಾರೋ, ಎಲ್ಲಿ ಬೆಳೆದಾರೋ, ಒಂದೇ ಸಲ ಒಂದು ಸಣ್ಣ ದಾರ ಹಾಕಿಬಿಟ್ರೆ ಎಂಥ ಭಾವ ಬದಲಾವಣೆ ಆಗ್ತದೆ. ಅಷ್ಟು ಜನ ಮುಟ್ಟಿವಲ್ಲ, ಎಷ್ಟು ಆನಂದ ಆಗ್ಯದ, ಎಷ್ಟು ಆನಂದ ಆಗ್ಯದ. ಮತ್ತೆ ಎಷ್ಟು ನಾವು ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಪದಾರ್ಥಗಳನ್ನು ತಿಂದಿರಬಹುದು, ಎಷ್ಟು ಆನಂದ ಆಗ್ಯದ, ಎಷ್ಟು ರುಚಿ ಆಗ್ಯದ. ಹಾಗೇ ಇಲ್ಲ. ಅದಕ್ಕಾಗಿ ಅಂತಪ್ಪ ಮಹಾಜ್ಞಾನಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಮಧುವರಿಸಿದ ವಿಷಯದಂತೆ ಅಂತ ತಿಳ್ಕೊಂಡಾರ ಅವರು. ಜೇನುತುಪ್ಪ ಬಹಳ ಚಂದ ಅದ, ಯಾರಿಗೆ ಬೇಡ್ರಿ ಜೇನುತುಪ್ಪ. ಹುಟ್ಟಿದ ಮಕ್ಕಳಿಂದ ಪ್ರಾಣ ಬಿಡುವ ಮುದುಕನವರೆಗೂ ರುಚಿ ಅದು. ಸಾಯ್ತದ ಅಂದ್ರೆ ಜೇನುತುಪ್ಪ ನಾಲಿಗೆ ಹಚ್ಚಿದ್ರೆ ಮಾಡ್ತೈತ ಮುದುಕ. ಬ್ಯಾರೆ ಪದಾರ್ಥ ಹಂಗಲ್ಲ, ವಯಸ್ಸಿ ತಕ್ಕಂತ ರುಚಿ ಆತಾವ. ಹಲ್ಲು ಹೋದಾಗ ಕಡ್ಲೆ ರುಚಿ ಆತಾವೇನು? ಜೇನುತುಪ್ಪ ಯಾಕೆ ರುಚಿ ಆಯ್ತು? ಅದು ಅಷ್ಟು ರುಚಿ ಅಂತದ್ದು. ಆದ್ರೆ ನೋಡಿದ್ರೆ ಅದು ತಿನ್ನಬೇಕು ಅಂತ ಅನಿಸ್ತದ. ತಿಂದ ಮೇಲೆ ಗೊತ್ತಾಯ್ತು ಅದ್ರ ವಿಷ ವಿಷ. ಮೊನ್ನೆ ಸತ್ತೋತಿದ್ದೋ ಬದುಕ್ತಿದ್ದೋ, ದುಃಖ ಆಯ್ತು ಸುಖ ಆಯ್ತು. ಇದರಂತೆ ನಾವು ನೋಡಿ ನಂಬಿದಂತ ಜಗತ್ತಿನ ವಿಷಯಾದಗಳೇನವ ಎಲ್ಲವೂ ಕೂಡ ಜೇನುತುಪ್ಪದ ಒಳಗೆ ವಿಷ ಬರುತ್ತಂತೆ. ನೋಡ್ಲಿಕ್ಕೆ ಬಹಳ ರಂಜನೀಯ ಕಾಣ್ತಾವ, ನೋಡಿದ್ರೆ ಅಷ್ಟು ರಂಜನೆ ಕಾಣ್ತದ. ಆ ರಂಜನೆ ಕಾಣದೆ ಇದ್ರೆ ನಮ್ಮಂಥವ್ರಲ್ಲ, ಎಷ್ಟೋ ಜನ ಮಹಾತ್ಮರಂತ ಅನಿಸಿಕೊಂಡವರೇ ಭ್ರಷ್ಟ ಆಗಿದ್ದಾರೆ. ಇತಿಹಾಸದಲ್ಲಿ ಹೇಳ್ತೀನಿ ನಾನು, ಈ ಲೋಕದ ವ್ಯಕ್ತಿಗಳಲ್ಲ, ಇತಿಹಾಸದಲ್ಲಿ. ವ್ಯಾಸನ ಮಗ ಯಾರು? ಸುಖಮನಿ ಅಲ್ಲ. ವ್ಯಾಸ ಮಹರ್ಷಿ ತಾನು ವೇದಗಳ ಅಧ್ಯಯನದಿಂದ ಭಾಗ ಮಾಡುವ ಸಂದರ್ಭದಲ್ಲಿ ವೇದಗಳಿಗೆ ಸೂತ್ರಗಳಿಗೆ ಭಾಷೆಯನ್ನು ಬರೆಯುವಂತ ಸಂದರ್ಭ ಅದು ವ್ಯಾಸ ಮಹರ್ಷಿ ಅಂತ. ಆಮೇಲೆ ಶಂಕರಾಚಾರ್ಯರು, ಅವರಿಗೆ ಶಿಷ್ಯ ಸುಖಮುನಿ. ತಾನು ಬರೆದದ್ದನ್ನ ಪ್ರತಿದಿನ ಎಲ್ಲ ಮುಗಿದ ಮೇಲೆ ಸುಖಮುನಿಗೆ ಮುಂದಿಡೋದು. ನೋಡಪ್ಪ, ನಾನು ಬರೆದೀನಿ, ನಿನಗೆ ಏನು ಅನಿಸ್ತದ ನೋಡು ಅಂತೇಳಿ ಕೊಡೋರು. ಅವರು ಹಂಗೆ ಇದ್ರು ಗುರು ಶಿಷ್ಯರು. ಪ್ರತಿದಿನ ವ್ಯಾಸ ಬರಿತಿದ್ದ, ಸುಖಮನಿಗೆ ನೋಡಕ್ ಹೇಳ್ತಿದ್ದ. ನೋಡಿ ಏನು ಅದ್ಭುತವಾಗಿ ಬರೆದ್ರಿ ಗುರುಗಳೇ ಅಂತ ನಮಸ್ಕಾರ ಮಾಡ್ತಿದ್ದ. ಆದ್ರೆ ಒಂದು ದಿನ, ಪ್ರತಿದಿನದಂತೆ ಒಂದು ದಿನ ಕೊಟ್ಟಾಗ ಆತಮ್ಮ ಮುಖ ಸ್ವಲ್ಪ ಸೊಟ್ಟ ಮಾಡಿದ. ಯಾರು? ಸುಖಮುನಿ, ಜೈಮಿನಿ. ಸುಖಮುನಿ ಮಗ, ಸುಖಮುನಿ ಮಗ ಅಲ್ರಿ, ಜೈಮಿನಿ. ಆವಾಗ ಯಾಕ ಏನ್ ತಪ್ಪಾದ ಮುಖ ಹಿಂಗ್ ಮಾಡಿದ್ದೆ ಅಂದಾಗ, ಇಲ್ರಿ ಇವತ್ತು ಸ್ವಲ್ಪ ದೋಷ ಕಾಣ್ತದ ಅಂದ ಜೈಮಿನಿ. ಏನ್ ದೋಷ ಅದಪ್ಪ ನಾ ಬರೆದಾಗ ಅಂದ್ರೆ, ಸ್ತ್ರೀಯರನ್ನು ಗೆಲ್ಲುವುದು ಬಹು ದುರ್ಲಭ ಅಂತ ಬರೆದಿದ್ದಾರೆ. ಸ್ತ್ರೀಯನ್ನ ಗೆಲ್ಲುವುದು ಅದನ್ನು ನೋಡಿ ಮತ್ತೆ ಅವರೆಲ್ಲ ಬ್ರಹ್ಮಚಾರಿಗಳಲ್ಲ, ಇಷ್ಟು ಉಗ್ರ ತಪಸ್ಸನ್ನ ಇಂದ್ರಿಯಾದಿಗಳ ನಿಗ್ರಹಣ ಮಾಡಿಕೊಂಡು
ಈ ಸಮಾಜದ ಈ ಜಗತ್ತಿನಲ್ಲಿ ಒಂದಿಂಚು ಕೂಡ ದೋಷ ಬರಲಾರ್ದಂಗೆ ಇಷ್ಟು ಬಂದೀವಿ, ಮತ್ತು ನಾವೇನು ಗೆದ್ದಿಲ್ಲೇನು? ಗೆದೆಯುವುದು ಬಹು ದುರ್ಲಭ ಅಂತಾರಲ್ಲ, ಮತ್ತೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅಂದಾಗ ಇದು ನನಗೆ ಸಂಶಯ ಆದಂದಾಗ, ಇಲ್ಲಿ ಬಿಡಪ್ಪ ಮತ್ತೆ ತಪ್ಪಾದ್ರೆ ಆಗಿರಬಹುದು ಅಂದ್ರು ಬಲ್ಲವ್ರು ಹಿಂಗೆ ಇರ್ತಾರ. ಸಮಯ ನೋಡು ಉತ್ತರ ಕೊಡ್ತಾರ, ಕಂಡಲ್ಲಿ ಉತ್ತರ ಕೊಡಂಗಿಲ್ಲ, ಸಮಯ ನೋಡಿ ಉತ್ತರ ಕೊಡ್ತಾರ. ಆವಾಗ ಬಹಳ ದಿನ ಆ ವ್ಯಾಸನೂ ಅದು ಮರ್ತ, ಜೈಮಿನಿ ಮರ್ತ, ಪ್ರತಿನಿತ್ಯ ನಡೀತಿದ್ದು. ಇದೇ ಪ್ರಕಾರ ಇರುವಾಗ ಜೈಮಿನಿ ಅರಣ್ಯದ ಒಂದು ಕುಟೀರದಲ್ಲಿ ಮಳೆಗಾಲದಲ್ಲಿ ವಾಸ ಮಾಡ್ತಿದ್ದ. ಅಲ್ಲಿ ಯಾರಿಲ್ಲ, ಅರಣ್ಯ, ನಿರ್ಜನವಾದ ಪ್ರದೇಶ. ಆವಾಗ ಜೋರಾಗಿ ಮಳೆ ಬಂತು, ಮಳೆಗೆ ಚಳಿ ಬಹಳ ಆಯ್ತು. ಆವಾಗ ಏನ್ ಮಾಡಿದ, ಆ ಕುಟೀರದ ಒಳಗಿರುವಂತ ಒಣ ಕಟ್ಟಿಗೆಯನ್ನ ಹೊರಗೆ ಹಾಕಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಚಳಿ ಕಾಸಿ ಅಂತ ಕುಂತ ಯಾರೋ ಜೈಮಿನಿ. ಅದೇ ಸಮಯದಲ್ಲಿ ಆ ನಿರ್ಜನವಾದ ಪ್ರದೇಶದಲ್ಲಿ ಒಬ್ಬ ಮೇನಕಿ ಅನ್ನುವಂಥ ರೂಪ ಲಕ್ಷಣದಿಂದ ರೂಪವತಿಯಾದ ಯೌವನದ ಬಾಲೆ, ಯೌವನ, ನಡು ಯೌವನ. ಆ ನಡು ಯೌವನದಲ್ಲಿ ಅದೇನು ಹೇಳ್ತಾರೆ, ಕಾಮಾತೂರಣಂ ನ ಭಯಂ ನ ಲಜ್ಜಿತಂ, ಎಂಥವ್ರಿಗಾದ್ರೂ ಆಕರ್ಷಣೆ ಮಾಡ್ತದಂತ ಸೂತ್ರಗಳು ಬರ್ದಾವ. ಆವಾಗ ಆಕೆ ಅಲ್ಲಿ ಬಂದು ಚಳಿ ಕಾಸ್ತಿದ್ದ, ತನ್ನ ಪಾಡಿ ತಾನೇ ಇದ್ದ. ಅವರು ಯೋಗಿಗಳು, ಜೈಮಿನ ಸಾಮಾನ್ಯ ಅಲ್ಲ. ಆಕೆ ಅಲ್ಲಿಂದ ಹಾ ಹಾ ಅಂತ ಶಬ್ದ ಮಾಡ್ತಾ ಬರೋದ್ರಾಗಾಗಿ ಕೆಳಗಿದ್ದ ಮುಖ ಮ್ಯಾಲೆತ್ತಿ ನೋಡ್ತಾನ. ಯಾರಿರ್ಬೋದು ಇಂಥ ಅರಣ್ಯದಲ್ಲಿ, ಯಾಕೆ ಇಲ್ಲಿ ಬಂದಿರಬಹುದು ಅಂತ ವಿಚಾರ ಮಾಡಿದ. ಆಕೆಗೆ ಚಳಿಯಿಂದ ಬಹಳ ದುಃಖ ಆದಾಗ ಈತ ಹೇಳ್ದ, ನೀನು ಅಲ್ಲಿ ಕೂತು ನೀನು ಸ್ವಲ್ಪ ಕಾಯಿಸ್ಕೊ ಅಂದ. ಚಳಿ ಹೋಗ್ತದ, ಕಡಿಮೆ ಆಗ್ತದ. ಆಯ್ತಂತ ಮುಂದ ಹಿಂಗ್ ಕುಂತಾಳ. ಆ ಯಾವಾಗ ಬೆಂಕಿಯ ಬೆಳಕಿನಲ್ಲಿ ಆಕೆ ಹುಟ್ಟಂತ ಬಟ್ಟೆಗಳು ಹೇಗಿದ್ವು ಅಂದ್ರೆ ಬಹಳ ತೆಳ್ಳನ ನಾರು ಮಡಿಯಂತಿದ್ದು, ಬಹಳ ತೆಳ್ಳನ ಬಟ್ಟೆ. ಮಳೆ ಬಂದು ತೋದಿತ್ತು, ಮೈಗೆಲ್ಲ ಬಟ್ಟೆ ಹತ್ತಿತ್ತು. ಆ ಸಮಯದಲ್ಲಿ ಆ ಸ್ತ್ರೀಯ ದೇಹದ ಅಂಗಾಂಗಗಳು ವಿಕಾರವಾಗಿ ಕಾಣ್ತಿದ್ದು. ಆವಾಗ ಜೈಮಿನಿ ನೋಡ್ತಾ ನೋಡ್ತಾ ಹೋದಂಗೆಲ್ಲ ಇವನು ಏನಾಯ್ತಂದ್ರೆ, ಕಾನ್ ಕಾನ್ ಕಾಮ್ ಕಾಮ್ ಮುತ್ತುತ್ತಿ ಇಲ್ಲಿ ಬಂತು ಸಂಗಯ್ಯ. ಅದು ಕಾನ್ ಕಾನ್ ಉತ್ತಿತ್ತಲ್ಲ, ಕಾಮ್ ಕಾಮ್ ಉತ್ಪತ್ತಿ ಇಲ್ಲಿ ಬಂತು ಸಂಗಯ್ಯ. ಆದಂಗ ದೇಹವನ್ನ ಕೆಳಗಿನಿಂದ ಮೇಲೆ ನೋಡಿದ್ರಾಗಿ ಮನಸ್ಸು ವಿಕಾರ ಆಯ್ತು, ಆಕೆ ಮೇಲೆ ಮೋಹ ಆಯ್ತು. ನೋಡು, ಮೋಹ ಎಲ್ಲಿವರೆಗೆ ಆಯ್ತಂದ್ರೆ ನಾನು ಯಾರು ಅನ್ನುವುದನ್ನೇ ಮರೆತು ನನ್ನ ಗುರುಗಳಿಗೆ ನಾನು ಏನು ಹೇಳಿನಿ ಅನ್ನೋದನ್ನು ಮರೆತು ಮೈ ಮರೆತ. ಆವಾಗ ಬಾಯಿ ಬಿಟ್ಟು ಹೇಳಿದ, ಸ್ವಲ್ಪ ಪ್ರಜ್ಞೆ ಇತ್ತು. ಯೋಗಿ ಅಂದ್ರೆ ಪ್ರಜ್ಞೆ ಇರ್ತದ. ಅವನಿಗೆ ಅನಿಸ್ತು, ಇದು ಅನ್ಯ ಜನರ ವಿತ್ತಾಪ, ಪರಸತಿಯರ ಅನ್ಯ ಸತಿಯರ ಆಕಾಂಕ್ಷ ಅಂತ ಅದ ನಿಜನೂ ಬರೋದಲ್ಲ. ಪರಸ್ತ್ರೀಯರ ಕೂಟ, ಅನ್ಯರ ವಿತ್ತ ಅಪಹಾರ, ಅಭಕ್ಷ ಸೇವನೆ ಅಂತ ಬರೋದಲ್ಲ. ಅವರು ಋಷಿಗಳು ಗೊತ್ತಿತ್ತು, ಈ ರೀತಿ ನಾವು ಏನಾದರೂ ಮಾಡಿದ್ರೆ ತಪ್ಪಾಗ್ತದ, ಅದಕ್ಕೆ ಮದುವೆ ಅಂತ ಯಾಕೆ ಮಾಡ್ತಾರ, ನೀತಿ ಅದ. ನೀತಿ ಹುಡುಗದಂತ ಬರೆದಾರ ಶಾಸ್ತ್ರದಲ್ಲಿ. ನೀತಿಯಿಂದ ನೀ ಏನು ಮಾಡ್ತಿದ್ದೆ, ನಮ್ಮ ತಾತ ಹೇಳ್ತಿದ್ದ, ತಾಳಿ ಕಟ್ಟಿ ಕೈ ಹಿಡಿದು 50 ಮಂದಿನ ಆಳು ನಿನ್ನೆ ಅವನ್ ಬೇಡ ಅಂತ ಅಂತಿದ್ದ. 50 ಮಂದಿನ ಆಳು ನಿನ್ನೆ ಅವನ್ ಬೇಡ ಅಂತಾನ. ಹಂಗಾಗಿ ಅವನು ಹೇಳ್ದ, ನನ್ನ ಮದುವೆ ಆಗುತ್ತೇನು, ಯಾರು ನೀನು ಅಂತ ಕೇಳ್ದ. ನಾನು ಹಿಂಗೆ ಆಬಲೆ, ನನಗೆ ಯಾರು ಹಿಂದೆ ಇಲ್ಲ ಮುಂದಿಲ್ಲ,
ಹೀಗೆ ನಾನು ಬಂದೀನಿ ಅಂದಾಗ ಇವನು ಹೇಳ್ದ ನನಗೂ ಯಾರಿಲ್ಲ ಅಂದ. ಹೆಂಗೆ ಮಾಡೋದು ಅಂದಾಗ ನನ್ನ ಮದುವೆ ಆಗುತ್ತೇನೋ ಅಂತ ಕೇಳ್ದ ಜೈಮಿನ್. ಆವಾಗ ಹೇಳಿದ್ಲು ಆಗ್ತೀನಿ ಅಂದ. ಆದರೆ ಒಂದು ಕರಾರು, ಅದು ಮದುವೆ ಅನ್ನೋದು ಹೇಗೆ ಆಗ್ಬೇಕು ಅಂದರೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗ್ಬೇಕಲ್ಲ. ಇಲ್ಲಂತೂ ಯಾರಿಲ್ಲ, ಹಾಗಾಗಿ ಅಗ್ನಿಕುಂಡಂತ ಮೊದಲೇ ತಯಾರಾದ. ಏನು ಮಾಡು, ನನ್ನನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು 5 ಸುತ್ತು ಹಾಕಿದ್ರೆ ಅಗ್ನಿ ಸಾಕ್ಷಿ ಆಗ್ತದ, ನಮ್ಮಿಬ್ಬರ ಮದುವೆ ಆದಂಗ ಅಂತ ಹೇಳಿದಾಗ ಅದೇನು ದೊಡ್ಡಗದಂದ, ಅದೇನು ದೊಡ್ಡ ಸುಗುತ್ತೆ ಅಂತ. ಕುಂದ್ರೆ ಹೆಗಲ ಮೇಲೆ ಅಂದ, ಬೆನ್ನ ಮೇಲೆ ಏರಿ ಕುಂತ್ಲು. ಆತ 1 ಪ್ರದಕ್ಷಿಣೆ 1 ಸುತ್ತಾಯಿತು, 2ನೇ ಸುತ್ತಿನ ಪ್ರದಕ್ಷಿಣೆ ಆಯಿತು, 3 ಆಯಿತು, 4 ಆಯಿತು, 5 ಇನ್ನು ಅರ್ಧ ಆಗಿದ್ದಿಲ್ಲ. ವ್ಯಾಸ ಋಷಿಗಳು ಪ್ರತ್ಯಕ್ಷ ಅದ ನೋಡಿ. ವ್ಯಾಸರು ಮುಂದೆ ಬಂದು ನಿಂತರು. ಏನಪ್ಪಾ ಶಿಷ್ಯ ಅಂದ ಜೈಮಿನಿಂದ. ಅವನಿಗೆ ಹೆಂಗಾಗಿರ್ಬೋದು ಮುಖ ಹೆಂಗಾಗಿರ್ಬೋದು. ಕೊನೆಗೆ ನಾ ಬರ್ದಿದ್ನಲ್ಲ ಅವತ್ತು ಏನಂದಿ ನೀನು, ದುರ್ಲಭ ಅಂದ್ರೆ ಅದೇನಾಗದಂದಿ, ನೋಡಪ್ಪ ಹೆಂಗದ ಅಂತ ಕೇಳ್ದ. ತಪ್ಪಾಯ್ತು ಅಂದ. ಅವಾಗ ಇದನ್ನು ಯಾಕೆ ಹೇಳಬೇಕಾಗದ ಇಲ್ಲಂದ್ರೆ, ಒಂದು ರೂಪವನ್ನೇ ಒಬ್ಬ ಜೈಮಿನಿ ಅನ್ನುವಂಥ ಋಷಿಗಳನ್ನೇ ವಿಕಾರ ಮಾಡಿತು. ಸಾಮಾನ್ಯರನ್ನು ವಿಕಾರ ಮಾಡದೇನು ದೊಡ್ಡಾಗದೇನು? ಇಷ್ಟಲ್ಲದೆ ವಿಶ್ವಾಮಿತ್ರ ಮಹರ್ಷಿ ಏನಾಯ್ತು, ತರಗಲೆಯನ್ನು ತಿಂದು ಒಣಗಿದ ಎಲೆಯನ್ನು ತಪಸ್ಸು ಮಾಡುವ ಗಿಡದ ಬುಡಕ ಒಣಗಿದ ಗಿಡದ ತಪ್ಪಲು ಬಿದ್ದಾಗ ಆ ಒಣಗಿದ ತಪ್ಪಲನ್ನೇ ತಿಂದಂತ ವಿಶ್ವಾಮಿತ್ರ ಋಷಿ. ಹಸಿ ತಪ್ಪಲು ತಿನ್ನೋದಲ್ಲ, ಹಸಿಗಡ್ಡೆ ತಿನ್ನೋದು ಬೇರೆ. ಒಣಗಿದ ತಪ್ಪಲ ಆದ್ರೆ ಏನಿರ್ತದ್ರಿ, ರಸ ಇರ್ತದ. ಆ ರಸಹೀನವಾದ ತಪ್ಪಲನ್ನು ತಿಂದಂತ ವಿಶ್ವಾಮಿತ್ರನಿಗೆ ಯಾವ ದೇವೇಂದ್ರ ಅವನ ತಪಸ್ಸನ್ನು ನಾಶ ಮಾಡಕ್ಕೆ ಮೇನಕೆಯನ್ನು ಕಳಿಸಿದಾಗ ತಾನು ಕುಂತಂತ ತಪಸ್ಸಿನ ಒಂದು ಸಮಾಧಿಯಿಂದ ದೂರ ಬರುವಂತ ಗೆಜ್ಜೆಯ ನಾದವನ್ನು ಕೇಳಿ ಆತನಿಗೆ ತಪಸ್ಸು ಭಂಗಾಯಿತು. ಅಷ್ಟೇ ಅಲ್ಲ, ಅವನಿಗೆ ವೀರ್ಯಸ್ಥಲನಾಯ್ತಂತ ಬರೆದ. ವೀರ್ಯಸ್ಥಲನ ಅಂದಾಗ ಇವು ಸಾಮಾನ್ಯನು ರೂಪ ರಸ ಗಂಧ ಸಾಮಾನ್ಯ ಅಲ್ಲ. ಇಂಥ ಸಾಮಾನ್ಯ ಅಲ್ಲದಂಥ ಈ ಜಗತ್ತಿನ ವಿಷಯಾದಿಗಳನ್ನ ತನ್ನ ದೇಹವನ್ನ ನಂದು ಅಲ್ಲ ನಾನು ಅಲ್ಲ, ಈ ವಿಷಯಾದಿಗಳಲ್ಲಿ ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ ಅಂತಂತ ಖುಷಿಯಾಗಿ ಕಂಡ ನೋಡಿ ಏನಿತು. ಆ ರೀತಿ ಸುಳ್ಳಂತ ತಿಳ್ಕೊಂಡವನಲ್ಲಿ ಏನಾಗ್ತದ ಅಂದ್ರೆ ಸಂಪ್ರೀತಿ ಏನು, ಅಲ್ಲಿ ವಿಷಯಗಳು ಆ ವ್ಯಕ್ತಿಯನ್ನ ಮೋಹವನ್ನ ಎಸಗಲು ಸಾಧ್ಯ ಇಲ್ಲ. ಅಜ್ಞಾನಿ ಜೀವನನ್ನ ವಿಷಯಾದಿಗಳು ಮೋಹ ತತ್ಪರನಾಗಿ ಮಾಡ್ತಾವ. ಜ್ಞಾನಿಗಳನ್ನ ಮೋಹಿಸುವಂತೆ ಮಾಡುವ ತಾಕತ್ತು ವಿಷಯಾದಿಗಳಿಗಿಲ್ಲ. ವ್ಯತ್ಯಾಸ ಆಯ್ತಿಲ್ಲ. ಅಜ್ಞಾನಿಗೆ ಮೋಹ ತತ್ಪರನಾಗಿ ಮಾಡ್ತಾವ. ನೋಡಿದಾಕ್ಷಣ ಕಂಡಾಕ್ಷಣ ಉಂಡನೆನಿಸಬೇಕ. ಜ್ಞಾನಿಗೆ ಅವರು ಸುಳ್ಳಂತ ತಿಳ್ಕೊಂಡ್ರಲ್ಲ. ಹೀಗಾಗಿ ಆದ್ದರಿಂದ ಈ ಶಬ್ದಾದಿ ವಿಷಯಗಳು ಜ್ಞಾನಿಯನ್ನ ಮೋಹವನ್ನುಂಟು ಮಾಡುವ ತಾಕತ್ತಿಲ್ಲ. ಮೊದಲೇ ಹೇಳಿನಲ್ಲ, ಕೊಂಡಿ ಇಲ್ಲ ಚೂಳು ಕಡಿದ್ರೆ ಅವನಿಗೆ ದುಃಖ ಕೊಡೋ ತಾಕತ್ತಿಲ್ಲ. ಚೋಳಿಲ್ಲೇನು? ಕೊಂಡಿಲ್ಲ ಅಂದ್ರೆ ವಿಷಯ ಇಲ್ಲ, ವಿಷಯ ಇಲ್ಲ ಅಂದ್ರೆ ಅಲ್ಲಿ ಅವನಿಗೆ ದುಃಖ ಇಲ್ಲ ಅಂತ. ಹೀಗೆ ಆದ್ದರಿಂದ ಆ ಶಬ್ದಾದಿಗಳು
ಇವನ ಮೇಲೆ ಮೋಹ ಉಂಟು ಮಾಡೋದಿಲ್ಲ ಅಂದಮೇಲೆ ಅವನ ಪಾಲಿಗೆ ಶಬ್ದಲಯ ಆದಂಗ. ಶಬ್ದಲಯ ಆಗವ, ಸ್ಪರ್ಶಾಲಯ, ರೂಪಲಯ, ರಸಲಯ, ಗಂಧಲಯ. ಇಲ್ಲೇನು ಆ ಮಿಥ್ಯ ಅಂತ ತಿಳ್ಕೊಂಡ್ರೆ ಲಯ ಮಾಡಿದ ನೋಡ್ರಿ. ಜ್ಞಾನದಲ್ಲಿ, ವೇದಾಂತ ಶಾಸ್ತ್ರದಲ್ಲಿ ಗಟ್ಟಿಯಾಗಿಡ್ರಿ. ಇವನ್ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೆ? ಜ್ಞಾನ ಆದ್ಮೇಲೆ ಇದೇ ಶಬ್ದ, ಇದೇ ಸ್ಪರ್ಶ, ಇದೇ ರೂಪ, ಇದೇ ರಸ, ಇದೇ ಗಂಧ ಅದಲ್ಲ. ಅವೆಲ್ಲ ಏನ್ ಮಾಡ್ತದ? ಇದು ನಂದು, ನಾನು ಅನ್ನುವಂತ ಸುಖ ಆದಂತ ಅದರಲ್ಲಿ ಒದ್ದಾಡ್ತದ. ಈಗ ನಿರ್ವಿಷಯದೊಳಗೆ ಕರಿಗಂಡು ನೆಲೆ ತಾನೇ ಸುಖಿಯಪ್ಪೆ. ಹಾಗೆ ಮತ್ತೆ ಈ ಅಜ್ಞಾನಿಯ ದೇಹ ಕಾಣ್ತದಲ್ರಿ, ಅಜ್ಞಾನ ದೇಹ ಕಂಡಂಗ ಇವನಿಗೆ ಜ್ಞಾನಿ, ಅವನಿಗೆ ಅಜ್ಞಾನ ಅಂತ ಹೇಗೆ ತಿಳ್ಕೋಬೇಕು? ಸ್ವಲ್ಪ ಸವಿಸ್ತಾರವಾಗಿ ಹೇಳಂದ್ರೆ, ತನು ಕೃಷತ್ವಾದಿಗಳಿಂದ ತಾನೆನಿಸಿ ಮುಂದಿನ ಪರಿಯಳು ತೋರುವುದು. ಅದರಿಂದ ತನುವಿಗೆ ಲಯವಾದ ತಾನೇ ಸಂಶಯವಾದ ತನು ಮಧ್ಯ ನೀನು ಇದನ್ನು ಅರಿವುದು. ಹೇ ಮೈತ್ರ, ಸಂಶಯವಾದ ತನು ಅಂದ್ರು. ಈಗ ಶರೀರ ಸಂಶಯ ಅಂತರು ನಿಸ್ಸಂಶಯ ಅಂತರು? ಆದಂದ್ರೆ ಇಲ್ಲ ಅಂತದ, ಇಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರ್ತದ. ಸಂಶಯ ಅಲ್ಲ. ಹಾಗಾಗಿ ಪರಿಪೂರ್ಣ ಸ್ವರೂಪನಾದ ಯೋಗಿ, ನಿನ್ನೆ ಹೇಳಿಲ್ಲ ಜೀವನ್ಮುಕ್ತನ ಬಿಡಬಾರ್ದು. ಅವ್ರ ಕತೆ ಹೇಳಕತ್ತಾರ, ನಮ್ದು ನಿಮ್ದಲ್ಲ. ಅವ್ರೆಲ್ಲೇ ಇರಲಿ ಅವ್ರ ಕತೆ. ಶರೀರಾದಿಗಳಿಂದ ಕೂಡಿರುವ ಕಾರಣ ಇವನಿಗೆ ಶರೀರ ಉಂಟೆಂದು ಹೇಳಬೇಕು, ಹೌದಿಲ್ಲ? ಶರೀರ ಆದ, ಜ್ಞಾನ ಆಗ್ಯದ. ಆದರೆ ಒಳಗೆ ಏನು ತಿಳ್ಕೊಂಡನ? ಶರೀರ ರಹಿತನಾಗಿರ್ತಕ್ಕಂಥ ಅಶರೀರ ಅವಯವ ಇಲ್ಲದಂತ ನಿರವಯವನು ಅಂತ ತಿಳ್ಕೊಂಡ. ನಿರವಯವ ಅಂದ್ರೆ ಅವಯವ. ಅವನಿಗೆ ಶರೀರ ಇಲ್ಲ, ಸ್ಥೂಲ ಇಲ್ಲ, ಸೂಕ್ಷ್ಮ ಇಲ್ಲ, ಕಾಣಲಿಲ್ಲ, ಇಂದ್ರಿಯಾದಿಗಳಿಲ್ಲ, ಕರ್ಮೇಂದ್ರಿಯ ಇಲ್ಲ, ಯಾವುದೂ ಇಲ್ಲ. ಪರಿಪೂರ್ಣನು ಅಂದರೆ ದೇಹದಿಂದ ಒಡಗೂಡಿ ವ್ಯವಹಾರ ಉಳ್ಳವನಾಗ್ಯಾನ. ಪರಿಪೂರ್ಣನ, ಆದ್ರೆ ದೇಹದಿಂದ ವ್ಯವಹಾರ ಆದ. ನಾವಿಲ್ಲೇ ಶಾಸ್ತ್ರಕ್ಕೆ ಪಕ್ಕ ವ್ಯವಹಾರ ನಾವೇನ್ ಮಾಡ್ತೀವಲ್ಲ, ಆತ್ಮನಿಂದ ವ್ಯವಹಾರ ನಡೆದದೋ ಅನಾತ್ಮವಾದ ದೇಹದಿಂದ ನಡೆದದೋ? ಅನಾತ್ಮವಾದ ದೇಹದಿಂದ ನಡೆದ. ಆತ್ಮ ವ್ಯವಹಾರ ಮಾಡೋನಲ್ಲ. ಈ ಬೈಲಿ ಏನು ವ್ಯವಹಾರ ಮಾಡ್ತದ? ಏನು ಮಾಡಂಗಿಲ್ಲ. ಮತ್ತೆ ವ್ಯವಹಾರಕ್ಕೆ ಕಾರಣ ಆದದ್ದು ಏನದ? ಈ ಮಠ ಅದಿಲ್ಲ. ಈ ಮಠ ಕಾರಣ ಆಗ್ಯದ. ಬಾಗಿಲಿ ಎದಕ್ಕೆ ಬೈಲಿಟ್ಟಿವಿ ನಾವು? ಬಾಗಿಲಿ ಗೋಡೆಗಿಟ್ಟಿವಿ, ಜನ ಒಳಗೆ ಹೋಗಕ್ಕ ಹೊರಗೆ ಹೋಗಕ್ಕ ಕಾರಣ. ಇದಕ್ಕೆ ಕಿಟಕಿ ಇಟ್ಟಿವಿ, ಕಿಟಕಿಯಿಂದ ಗಾಳಿ ಬರೋದಕ್ಕೆ ಹೋಗಕ್ಕೆ ಕಾರಣ. ಬೇಲಿ ಏನು ಕಾರಣ? ಅದರಂತೆ ಏನೊಂದು ನುಡಿಯಲಿಕ್ಕೆ ಬರುವುದಿಲ್ಲ. ಅವನಿಗೆ ಯಾವ ರೀತಿ ಬೈಲಿನೊಳಗೆ ಏನು ಹೇಳಕ ಬರಂಗಿಲ್ಲ. ಇದರಂತೆ ಈ ಸಂಶಯ ಜ್ಞಾನವೂ ಅಲ್ಲ, ಅಜ್ಞಾನವೂ ಅಲ್ಲ, ಕಿಂತು ಮಧ್ಯಸ್ಥನಾಗಿದ್ದಾನೆ. ಮಧ್ಯದಲ್ಲಿ ಇದ್ದವನಿಗೆ ಈ ರೀತಿ ಸಂಶಯ ಬರ್ತಾವ. ಅದಕ್ಕಾಗಿ ತೆಳ್ಳನ ನಡು ಶರೀರವುಳ್ಳಂತ ಮೈತ್ರಾದೇವಿ ಕೇಳೋದು. ದೇಹವನ್ನು ವರ್ಣನೆ ಮಾಡ್ತಾರ. ಯಾಕಂದ್ರೆ ಈ ದೇಹಕ್ಕೆ ಏನಾವಂದ್ರೆ ಜನನಾದ. ಜನನ ಆದಮೇಲೆ ಒಂದೇ ಸಲ ಮರಣ ಆದೇನು? ಇಲ್ಲ. ಜನನ ಆದಮೇಲೆ ಅಸ್ಥಿತೆ, ಜಾಯಿತೆ, ವರ್ಧತೆ, ಪರಿಣಮತೆ, ಅಪಕ್ಷಯತೆ, ಕೊನೆಗೆ ವಿನಶ್ಯತೆ. ಈ ದೇಹ ಬದಲಾವಣೆ ಆದಂಗೆಲ್ಲ ಇವು ಲಕ್ಷಣ ಬದಲಾವಣೆ ಆಗ್ತಾವ ಇಲ್ಲ? ಇವಾವ ಜನನಾದ, ಮರಣಾದ, ವಿಕಾರ. ಇಷ್ಟಲ್ಲದೆ ಈ ದೇಹ ಸೊಕ್ಕುವುದು, ಸೊರಗುವುದು. ಬಹಳ ಜನಕ್ಕೆ ಏನಪ್ಪ ಎಷ್ಟು ಸೊರಗೇರಿ ಅಂತಾರ. ಮೊದಲಕ್ಕಿಂತ ಭಾಳ ಚಲೋ ಆಗಿದ್ದಿ ಅಂತಾರ. ಏನು ಆತ್ಮ ಸೊರಗ್ಯದ? ದೇವ್ರ ಸೊರಗ್ಯದ?
ದೇವರು ಸ್ವರ್ಗನ ಅಂತ ಆರೋಪ ಆಗ್ತದೆ. ಅಜ್ಞಾನಿಗಳಿಗೇನಾಗ್ತದೆ, ದೇಹವನ್ನು ನೋಡಿ ದೇಹ ದೃಷ್ಟಿ ಇಟ್ಕೊಂಡು ಬಹಳ ಸೋತಾನೆ. ಈಗ ಅಸಹಜವಾಗಿ ಅದು ಮಧ್ಯಸ್ಥರ ಲಕ್ಷಣ. ಸ್ವರ್ಗನ ಇಲ್ಲ ಸೋತಾನ ಸೊಕ್ಯಾನಂತ. ಜ್ಞಾನಿಗಳ ದೃಷ್ಟಿಯಲ್ಲಿ ಸ್ವರ್ಗಿದ್ದು ಸೊಕ್ಕಿದ್ದು ನೋಡಂಗಿಲ್ಲ. ಅವ್ರು ಒಳಗಿರ್ತಕ್ಕಂಥ ಚೈತನ್ಯ ನೋಡ್ತಾರೆ, ಚೇತನವನ್ನು ನೋಡ್ತಾರೆ ಅವರು. ಹಾಗಾಗಿ ಆ ಸೊಕ್ಕುವುದೂ ಇಲ್ಲ, ಸೊರಗುವುದೂ ಇಲ್ಲ. ಕೆಂಪು ಕಪ್ಪು ಅನ್ನುವಂಥ ರೂಪನೂ ಇಲ್ಲ. ಕೆಂಪು ಕಪ್ಪು ರೂಪ ಜಗತ್ತಿನಾಗ ಎದಕ್ಕೆ ನಡೆದ? ಕಪ್ಪಿದ್ದವ್ರ ಹಣೆ ಬರಂತೂ ತೀರಿತು. ಕೆಲ ಮಂದಿ ಹೆಣ್ಮಕ್ಳು ಗೆಳತಿಯ ಜೊತೆ ಹೊರಗೆ ಹೋಗೋಣ ಅಂದ್ರೆ ಹೋಗಕ್ಕೆ ತಯಾರಿಲ್ಲ. ಯಾಕಂದ್ರೆ ಅಷ್ಟು ಮಂದಿ ಮಧ್ಯದಲ್ಲಿ ಕಪ್ಪಾದ ನನ್ನ ಮುಖ ಅಂತೇಳಿ ಅವ್ರಿಗೂ ನಾಚಿಕೆ ಆಗ್ತದೆ. ಯಾರ್ದು ನೋಡ್ರಿ ಇವ್ರು ನಾಚಿಕೆ ಪಡಕ? ತಮ್ಮ ದೇಹದ ಬಣ್ಣವೇ ತಮ್ಮ ನಾಚಿಕೆ ಆದ್ಮೇಲೆ ಮಂದಿ ದೇಹದ ಬಣ್ಣ ಇತ್ತನ ಹೆಂಗ್ ಮಾಡಂಗಾರ? ಅದಕ್ಕಾಗಿ ಬಹಳಷ್ಟು ಜನ ಕರ್ರಗಿದ್ದವರು ಕೆಂಪಗೆ ಆಗ್ಬೇಕಂತ ಪ್ರಯತ್ನ ಮಾಡ್ತಾರಲ್ಲ ಜಗತ್ತಿನ ನೋಡಿರ್ಲಿಲ್ಲ. ಅವ್ರು ಏನ್ ಕಂಡದ? ಈ ಕರ್ರನ ಶರೀರ ಕಂಡಿತೀವಿನ, ಕೆಂಪನ ದೇಹ ಕಂಡಿತೀವಿನ, ಇವೆಲ್ಲ ದೇಹ ಧರ್ಮ, ಚರ್ಮದ ಧರ್ಮ. ಅದು ಕಪ್ಪು ಕೆಂಪು ಆತ್ಮನ ಧರ್ಮ ಏನದು? ಆತ್ಮನ ಧರ್ಮ ಅಲ್ಲ ಅಂತ ಗೊತ್ತಿದ ಮೇಲೆ ಮಹಾತ್ಮರು ಕಾಯ ಕರ್ರನೆ ಕಂದಿದೊಡೆಯನಯ್ಯ, ಕಾಯ ಮಿರ್ರನೆ ಮಿಂಚಿದೊಡೆಯನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನ ಮಲ್ಲಿಕಾರ್ಜುನ ದೇವ ಎಂತಿದ್ದೊಡೆಯನಯ್ಯ ಅಂದ್ರವ್ರು. ಅವ್ರು ಹೇಗಿದ್ರಿ? ಅವ್ರು ಇದನ್ನ ನೋಡ್ಲಿಲ್ಲ. ಯಾಕಂದ್ರೆ ಇದು ಸುಳ್ಳಲ್ಲ, ಅವ್ರದ್ದು ಅಲ್ಲೇ ಅಲ್ಲ. ಅದು ಹೌದೇನು? ಅದು ಅವ್ರದ್ದು ಅಲ್ಲ. ಆ ಕಾರಣಕ್ಕಾಗಿ ಇದರಂತೆ ಅಜ್ಞಾನ ಕಾಲದಲ್ಲಿ ತಿಳಿದವರು ಜ್ಞಾನ ಕಾಲದಲ್ಲಿ ತಿಳಿಯಂಗಿಲ್ಲ ನೋಡ್ರಿ. ಜ್ಞಾನ ಆದ್ಮೇಲೆ ಅವ್ರೇ ನಡ್ರಿ ಅಂತಾರೆ. ಏನು ಪೌಡರ್ಜಿ ಅಂತೀರಿ, ಏನು ಕೆಂಪು ಮಾಡ್ತಾರೆ, ನಡ್ರಿ ದೇವ್ರು ಕೊಟ್ಟ ಬಣ್ಣ ಅದಂತಾರ ಅವ್ರು. ತಿಳಿದ ಮೇಲೆ ತಿಳಿಲಾರ್ದಾಗ ಮಾಡಿದವ್ರು ಅವರೇ, ತಿಳಿದ ಮೇಲೆ ಹಿಂಗೆ ಹೇಳೋರು ಅವರೇ. ತಿಳಿಯೋದ್ರಿಂದ ಲಾಭ ಅದಂತ. ಈಗ ಭಗವಂತನ ಸೃಷ್ಟಿ ಅದು. ಕಪ್ಪು ಬಿಳುಪು ಕೆಂಪು ಹಸಿರು ಏನವ ಭಗವಂತನ ಬಣ್ಣ ಇವು. ಯಾರು ನೀ ಮಾಡಿದ್ದೇನೆ ಬಣ್ಣ ಇವು? ಪರಮಾತ್ಮನ ಬಣ್ಣವನ್ನೇ ನಾವು ಒಪ್ಪಕ ರೆಡಿ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಬಣ್ಣಕ್ಕೆ ಮೆಚ್ಚುತ್ತೇವೇನು? ಇನ್ನೊಂದು, ಸಾಮಾನ್ಯ ಜನರ ಬಣ್ಣದ ಬದಲಾವಣೆ ಅದು ಶಾಶ್ವತವಲ್ಲ ನೋಡ್ರಿ. ಪರಮಾತ್ಮ ಏನು ಬಣ್ಣ ಕೊಟ್ಟನ ಅದು ಶಾಶ್ವತ. ಏನ ತಿಕ್ಕ ಹಂಗೆ ಇರ್ತದ. ಯಾಕಂದ್ರೆ ಇದು ಭಗವಂತನ ಬಣ್ಣ ಅಂತ. ಹಾಗಾಗಿ ಅಜ್ಞಾನ ಕಾಲದ ಹಾಗೆ ಜ್ಞಾನ ಕಾಲದಲ್ಲಿ ದೇಹದ ಅಧ್ಯಾಸ ಇರಂಗಿಲ್ಲ. ಅವ್ರಿಗೆ ಹುಚ್ಚರಿದ್ದಂಗೆ ಇರ್ತಾನೆ ನಡೆ ಕಡೆ. ತಿರ್ತಿರಿಗೆ ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ನಮ್ಮ ಸಿಲ್ಲಿಗ ತಾತನ ನೋಡಿರಿ, ಬಸವನಂದ್ರ ನೋಡಿರಿ, ನೀವು ನೋಡ್ರಿ, ನಾನಂತೂ ನೋಡೀನಿ. ಅವ್ರು ಒಂದು ಬಟ್ಟೆ ಮೇಲೆ ಪರಿವಿ ಇತ್ತೇನು ಅಂದ್ರೆ ಏನ್ ಮಾತಾಡಂಗಿಲ್ಲ. ನಾವಾಗಿ ಬಿಚ್ಚಪ್ಪ ಅಂದ್ರೆ ಸಿಲ್ಲಿಂಗ ತಾತ ಹಂಗೆ ಬಿಚ್ಚಿ ಒಗ್ಗೆ ಕೊಡತ್ತ, ಇಲ್ಲೇ ಹಂಗೆ ಇರತ್ತ. ನಾನಾ ವಿಚಿತ್ರ. ಅವ್ರು ಬಸವಾನಂದ್ರ ಬಂದ್ಮೇಲೆ ನಿಮಗಂತೂ ಗೊತ್ತದ, ಅವ್ರ ಬಟ್ಟೆಯಲ್ಲಿ ಬಹಳ ಶಿಸ್ತು. ಅವ್ರು ಹೋಗಂಗ, ಆದ್ರೆ ಚಲೋ ಒಗದ ಇಸ್ತ್ರಿ ಮಾಡಿ ತಂದಿಟ್ಟಿವಿಲ್ಲ, ಅದು ಹಂಗೆ ತೊಟ್ಕೊಂಡಾಗ ಆ ರಾತ್ರಿ ಹಂಗೆ ತೊಟ್ಕೊಂಡ ಮಕ್ಕಳತ್ತ. ಇಸ್ತ್ರಿ ಹಂಗೆ ತೊಟ್ಕೊಂಡ ಮಕ್ಕಂತಿದ್ದ. ಇಸ್ತ್ರಿ ಮಾಡಲಾದ ಕೊಟ್ರೆ ಬಿಚ್ಚಿ ಮಕ್ಕಂತಿದ್ದ. ವಿಚಾರ ನೋಡಿ. ಇಸ್ತ್ರಿ ಮಾಡಿದಂಗೆ ಆದ್ರೆ ಅದನ್ನ ಬಿಚ್ಚಿಡ್ಬೇಕು, ಯಾಕಂದ್ರೆ ಇಸ್ತ್ರಿ ಕೆಡ್ತದ ಅಂತೇಳಿ. ಇಸ್ತ್ರಿ ಮಾಡಿದಂಗೆನ ಆಕೆ ಮಕ್ಕಂಬಿಡತ್ತ. ಇಸ್ತ್ರಿ ಮಾಡಲಾರ್ದನ್ನ ಬಿಚ್ಚಿಡತ್ತ. ಚಳಿಗಾಲ ಬಂತು ಅಂದ್ರೆ ಬರೆ ಮೇಲಿರತ್ತ,
ಬ್ಯಾಸಿಗೆ ಬಂತು ಅಂದರೆ ಎರಡೆರಡು ತೊಡಗ್ತದೆ, ಎರಡೆರಡು ಬನೀನ, ಆದಮೇಲೆ ಅಂಗಿ, ಸ್ವಲ್ಪ ತಯಾರಾದ್ರೆ ತಮ್ಮ ಸೇರ್ವಾನೆ ಬರ್ತಾರೆ. ಯಾಕಂದ್ರೆ ಅವರಿಗೆ ಚಳಿ ಯಾವುದೋ ಮಳೆ ಯಾವುದೋ ಏನು ಅದ್ರ ಮೇಲೆ ಭಾವನೆ ಇರಂಗಿಲ್ಲ ಅಂತ. ಹಾಗಾಗಿ ಇಲ್ಲಿ ತನ್ನ ಕಾರ್ಯವಾದ ಧರ್ಮ ಅಧ್ಯಾಸವನ್ನು ಮಾಡಲಿಲ್ಲ ಅಂದ ಮೇಲೆ, ದೇಹದ ಮೇಲೆ ಅಧ್ಯಾಸ ಭ್ರಾಂತಿ ಇಲ್ಲಂದ್ರೆ ಅದನ್ನು ಲಯಾದಂಗಲ್ಲ. ಅಲ್ಲಿ ವಿಷಯಗಳು ಲಯ ಆದವು, ಇಲ್ಲಿ ದೇಹನೂ ಲಯ ಆಯಿತು. ಮುಂದೆ ಏನು ಉಳಿತು ಅಂದ್ರೆ, ಯಾವ ಜ್ಞಾನಿಯ ನಡೆ ನುಡಿ ಮೊದಲನೆಪ ಎಡೆಯಳು ಆ ವ್ಯವಹಾರ ದೊಡೆತನವನು ತನ್ನದೆನಿಸುವ ತೊಡಕನು ಒಮ್ಮೆಯೂ ಮಾಡದಿಹುದು. ಅದರಿಂದವೇ ಚೆಲ್ವ ಮಡದಿ ಕರ್ಮೇಂದ್ರಿಯ ಲಯವದು. ಕರ್ಮೇಂದ್ರಿಯ ಯಾವಲ್ಲ ಇವು, ವಾಕ್ ಪಾಣಿ ಪಾದ ಗುದ ಗುಹಿ ಅಂತ. ಇವನು ಅವನು ಮರ್ತಾನಂದ್ರೆ ಅವನು ಲಯ ಆದಂಗ. ಹೆಂಗ್ ಮರ್ತಾನಂದ್ರೆ, ಚೆಲ್ವ ಮಡದಿ ಅಂದ್ರೆ ಬಹಳ ಸುಂದರವಾಗಿ ಕಾಣುವಂತ ಮೈತ್ರಾದೇವಿ. ನಡೆ ಅಂದ್ರೆ ಅವನು ನಡೆಯುವುದು. ನಡೆ ಅಂದ್ರೆ ಗಮನ ಆಗಮನ ಅಂತೀವಲ್ಲ, ಹಿಂದಕ್ಕ ಮುಂದಕ್ಕ ಹೋಗೋದು ಬರೋದು ಕೆಲಸ ಮಾಡ್ತಾವ. ಕಾಲು ಹಿಂದಕ್ಕೂ ಹೋಗ್ತಾವ, ಇಲ್ಲ ಹಿಂದಕ್ಕೆ ಮರ ಮುಂದೂ ಹೋಗ್ತಾವ. ಮತ್ತೆ ನುಡಿ ಅಂದ್ರೆ ಮಾತನಾಡುವುದು. ಅವ್ರ ಕಾಲಿಂದ ನಡಿತಾರ, ವಾಕಿನಿಂದ ನುಡಿತಾರ. ಇವೆಲ್ಲವೂ ಕೂಡ ಒಡೆತನ. ಅಂದ್ರೆ ನಾನು ಮಾಡಿದನೆಂಬ ಅಭಿಮಾನ ಅವರಲ್ಲಿಲ್ಲ. ದಣಿವು ಭಾಳ ಆಯ್ತನಪ್ಪ ಅಂತ ಕೇಳಿದ್ರೆ ಕಾಲಿಗೆ ಆಗ್ಯದಂತಾರ. ನಡೆದದ ಕಾಲು ನೀನ, ಕಾಲಿಗೆ ಬ್ಯಾನೆ ಆಗ್ಯದ, ಸಹಜವಾಗಿ ದಣಿವು ಆಗ್ತದ. ಅಜ್ಞಾನಿಗಳು ಏನ್ ಮಾಡಿದ್ವಿ, ಕಾಲಿಗೆ ದಣಿಕೆ ಆದ್ರೆ ಮನಸ್ಸಿನಾಗ ಅಭಿಮಾನ ತಗೊಂಡು ನನಗಾಯ್ತು ಅಂದ್ವಿ ಅಂತೀವಿಲ್ಲ. ಆದ್ರೆ ಜ್ಞಾನಿಗಳು ಹಾಗಲ್ಲ. ವಾಕ್ಪಾಣಿ ಪಾದ ಗುದಗುಹೆ ಮೊದಲಾದವುಗಳು ನುಡಿಯುವುದು, ನಡೆಯುವುದು, ಬಿಡುವುದು, ಹಿಡಿಯುವುದು, ಪಡೆಯುವುದು, ಎಷ್ಟು ಕೆಲಸ ಮಾಡ್ತಾವ. ನಾನು ನಡೆದನು ಎಂದು ಅಭಿಮಾನ ಮಾಡೋದಿಲ್ಲ ಅವನು. ನಾನು ಅಷ್ಟು ದೂರಿಂದ ಬಂದೆ ನೋಡಪ್ಪ, ಬಂದ ಮೇಲೆ ನಾನು ಹಂಗೆ ಹೋಗೋದನಪ್ಪ, ನಡೀತೇವಿಲ್ಲ ನಮ್ಮ ವ್ಯವಹಾರ. ಆದ್ರೆ ಜ್ಞಾನಿ ಹಂಗಿಲ್ಲ. ಜ್ಞಾನಿ ನಾನು ನುಡಿದೀನಿ ಅನ್ನಂಗಿಲ್ಲ, ನಾನು ಮಾತಾಡ್ತೀನಿ ಮಾತಾಡೀನಿ ಅನ್ನಂಗಿಲ್ಲ, ನಾನೇ ನಡೆದು ಇಷ್ಟು ದೂರ ಬಂದೀನಿ ಅನ್ನಂಗಿಲ್ಲ. ಮತ್ತು ಯಾವುದೇ ವಿಚಾರವನ್ನ ಮಮಕಾರಗಳಿಂದ ಮಾಡದೆ ಹೃದಯ ಗ್ರಂಥಿಯನ್ನ ಛೇದನ ಮಾಡ್ಯಾನ. ಛಿದ್ಧತೆ ಹೃದಯ ಗ್ರಂಥಿ, ಬಿದ್ಧತೆ ಸಂಶಯಗಳು. ಹಲವು ಸಂಶಯ ತಿಳ್ಕೊಂಡ ನಾನು ಮೊದಲೇ. ಈ ದೇಹದಲ್ಲಿ ನಾವ ಪಂಚ ಮಹಾಭೂತಗಳ 25 ತತ್ವಗಳು ಪಂಚಮಹಾಭೂತದಿಂದ ಹುಟ್ಟ್ಯಾವ. ಅವು ಪಂಚಮಹಾಭೂತದ ಅಂಶಗಳಿವಿನ ಆತ್ಮನು ಅಲ್ಲ ಅಂತ ತಿಳ್ಕೊಂಡ ನಾನು. ಹೌದಿಲ್ಲ? ಮತ್ತೆ ಅಭಿಮಾನ ಹೆಂಗಾಗ್ತದೆ? ಅಭಿಮಾನ ಆಗೋದಿಲ್ಲ, ಮೊದಲು ಆಗ್ತದೆ. ಅದಕ್ಕೆ ಒಂದು ಸಲ ಹೇಳಿ ನಿಮಗೆ, ಯಾವುದಂದ್ರೆ ಪರನ ಸಂಘದಿಂದ ಹುಟ್ಟಿದಂತ ಮಗ ಅವನು ಯಾರಿಗ ಗೊತ್ತು? ಹಡದಕ್ಕೆ ಗೊತ್ತು. ನಾನು ಯಾರ ಸಂಘದಿಂದ ಈ ಕೂಸು ಹುಟ್ಟಿದಂತ ಆಕೆ ಗೊತ್ತಲ್ಲ. ಹೌದಿಲ್ಲ? ಆದ್ರೆ ಗಂಡಗೆ ಗೊತ್ತಲ್ಲದ ನನ್ನ ಮಗನೇ ನನಗೆ ಹುಟ್ಟಿದ್ದಂತ ಬಹಳ ಪ್ರೀತಿ ಪ್ರೇಮ ಮಮಕಾರ ಮಾಡಿದ ನೋಡು. ಅದು ಸತ್ಯ ಏನು? ಹುಟ್ಟಿದ್ದು ಯಾರಿಗೆ? ಯಾರ್ದೋ ಕೂಸಿಗೆ ನನ್ನ ಮಗ ನನ್ನ ಮಗಳಂತ ನೀವು ಮೋಹ ಮಮಕಾರ ಮಾಡಿದಲ್ಲ, ನಿನಗೇನು ಜ್ಞಾನಿ ಅಂತಾರ? ಅನ್ನೋದಿಲ್ಲ ಅಂತ.
ಹಾಗೆ ಪರರ ಸಂಘದಿಂದ, ಪರನ ಅಂದರೆ ಪರಬ್ರಹ್ಮ, ಆತ್ಮನ ಸಂಘದಿಂದ ಮಾಯೆ ಎನ್ನುವ ಸತಿ, ಮಾಯ ಅದಲ್ಲ ಅಜ್ಞಾನ, ಆ ಸತಿ ಹೆತ್ತಳ 25 ತತ್ವಗಳೆಂಬ ಮಕ್ಕಳನ್ನಂದ್ರು. ಆಕೆ ಹಡುವಷ್ಟು 25 ಮಂದಿ. ಅದಕ್ಕೆ ಕರ್ಮೇಂದ್ರ 5, ಜ್ಞಾನೇಂದ್ರ 5, ಪಂಚಪ್ರಾಣಗಳ 5, ಪಂಚ ವಿಷಯಾದಿಗಳ 5, ಅಂತಃಕರಣ 5, ಇವು 25 ಮಕ್ಕಳು. ಆಕೆ ಇವನೇನ್ ತಿಳ್ಕೊಂಡ ಅಂದ್ರೆ ಅದು ಪರನ ಸಂಘದಿಂದ, ಇದು ನಂದಂತ ತಿಳ್ಕೊಂಡ. ನೀವು ಅದ್ರ ಮೇಲೆ ಮೋಹ ಮಾಡ್ತಿಲ್ಲ. ಅವು ದೇಹದ ಮೇಲೆನೆ ಮೋಹ, ಎಕಡೆನೇ ಬರಲ್ಲ ಅಲ್ಲಿಗೆ ಬರೋದು. ಹೀಗೆ ಆತನಲ್ಲಿ ಅಧ್ಯಾಸ ತೊಡಕಿಲ್ಲ ಅಂದ್ರೆ ಕರ್ಮೇಂದ್ರಿಯಗಳಿಗೆ ಲಯ ಆಯ್ತಲ್ಲ, ವಿಷಯಾದಿಗಳಿಗೆ ಲಯ ಆಯ್ತು. ಇಲ್ಲಿ ಕರ್ಮೇಂದ್ರಿಗೆ ಲಯ ಆಯ್ತು, ಅಲ್ಲಿ ಜ್ಞಾನೇಂದ್ರಿಗೆ ಲಯ ಆಯ್ತು. ಇನ್ನೇನು ಉಳ್ಕೊಂಡು ಅನೃತ ವಿತ್ತೈ ಲೋಕದೊಳಗೆ ಭೇದ ಜ್ಞಾನವನ್ನು ತನ್ನೋಳ್ ಎಸಗಲು ಅರಿಯದಾಗಿ ಮನದನ್ನೇ ಮೈತ್ರಿ ಕೇಳು. ಬುದ್ಧೇಂದ್ರಿಯವೆನಿಸುವ 5ರ ಲಯವದು ತಾನೇ. ಇಲ್ಲಿ ಜ್ಞಾನೇಂದ್ರ ಹೇಳ್ತಾರೆ. ಬುದ್ಧೇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ. ಜ್ಞಾನೇಂದ್ರ 5 ಸೂತ್ರ, ತ್ವಕ್ಕು, ಜೀವ, ನೇತ್ರ, ಗ್ರಹಣ ಅಂತೇಳಿ ಇವು ಒಂದೊಂದು ವಿಷಯಗಳು ಒಂದೊಂದು ಇಂದ್ರಿಯಕ್ಕೆ ಮಾತ್ರ ಗೊತ್ತಾಗ್ತಾವ ನೋಡ್ರಿ. ಈಗ ಈ ರೂಪ ಯಾವುದಕ್ಕೆ ತಿಳಿತೀವಿ? ಕಣ್ಣಿನಿಂದನೇ ರೂಪ ತಿಳಿಯೋದು. ಅಂದ್ರೆ ಕಣ್ಣು ಬರೇ ರೂಪವನ್ನೇ ತಿಳಿತದೆ ವಿನ ಶಬ್ದ ಇಲ್ಲೇ ಅದನ್ನ ಭಾಳ ದೂರ, ಅದನ್ನ ಕಣ್ಣಿಗೆ ಕಿವಿಗೆ ಶಬ್ದ ಇದನ್ನ ಕೇಳಂಗಿಲ್ಲ. ಬರೇ ಕಣ್ಣು ರೂಪವನ್ನು ನೋಡೋದು. ಕಿವಿ ಅದೇನ್ ಮಾಡ್ತದೆ? ಬರೀ ಶಬ್ದವನ್ನೇ ಕೇಳ್ತದೆ. ಸಮೀಪಿದ್ದ ಮೂಗಾದಲ್ಲ, ಅದ್ರ ವಾಸನೆ ನೋಡ್ತದೆ ಏನದು. ಅಂದ್ರೆ ದೇವ್ರು ಎಷ್ಟು ಚಂದ ಮಾಡಿದಾನೆ. ನಾವು ದೂರ ದೂರ ಎಲ್ಲೆಲ್ಲೋ ದಿಕ್ಕಿಗೊಬ್ರು ಅಣ್ಣ ತಮ್ಮರಿ ಇವೆ ಅಂತ ಹೇಳಿದ್ರೆ ಎಷ್ಟೋ ವೈಮನಸ್ಸ ಗದ್ಲಾಗಿ ಏನೇನು ಆತವ. ನನ್ನ ಕೇಳಿ ಮಾಡಿದೆ, ನಿನ್ನ ಕೇಳಿ ಮಾಡಿದೆ. ಒಂದೇ ಊರಾಗಿದ್ರಂತೂ ಮುಗಿದೋಯ್ತು, ಒಂದೇ ಮನೆಗಿದ್ರಂತೂ ಕೊಡ್ಲೆ ಬಿಡಿಗೆ ಬರ್ತಾವ. ಆ ಮಟ್ಟಕ್ಕೆ ಬಂದ ಕಾಲ. ಇವು 5 ಮಂದಿ ಅಣ್ಣ ತಮ್ಮರು ಎಷ್ಟು ಚಂದ. ಯಾರ ಕೆಲಸ ಅವ್ರು ಮಾಡ್ಕೊಂತ ನೋಡ್ರಿ. ಕಿವಿ ಕೆಲಸ ಕಿವಿ ಮಾಡ್ತದ, ಕಣ್ಣಿಗೆ ಅಡ್ಡ ಹೋಗೋದಿಲ್ಲ. ಕಣ್ಣು ತನ್ನ ಕೆಲಸ ತಾನು ಮಾಡ್ತದ, ಮೂಗಿಗೆ ಅಡ್ಡ ಹೋಗೋದಿಲ್ಲ. ಮೂಗು ತನ್ನ ಕೆಲಸ ತಾನು ಮಾಡ್ತದ, ಚರ್ಮದ ಕಡೆ ಹೋಗೋದಿಲ್ಲ. ಅಂದ್ರೆ ಜಗತ್ತಿನಲ್ಲಿ ಪರಮಾತ್ಮ ಹೇಳ್ತಾನ, ನೋಡು ಏನೇನು ನಿಮ್ಮ ನಿಮ್ಮ ಕೆಲಸ ಅವ, ನಿಮ್ಮ ಕೆಲಸವನ್ನ ನೀವು ಸರಿಯಾಗಿ ಮಾಡಿದ್ದಾದ್ರೆ ನಿಮ್ಗೆ ಯಾರ ಭಯನೂ ಇಲ್ಲ, ಭೀತಿನೂ ಇಲ್ಲ. ಈ ಕಿವಿಗೆ ಭಯ ಅದ, ಕಣ್ಣಿಗೆ ಭಯ ಅದ, ನಾಲಿಗೆ ಭಯ ಅದ, ಸ್ವಚ್ಛಂದ ಅದ. ಯಾಕಂದ್ರೆ ನೀತಿ ಹುಡುಗದೆ, ತಮ್ಮ ಕೆಲಸ ತಾವು ಮಾಡ್ತಾ. ನಾವು ಏನ್ ಮಾಡ ಭಾಳ ದೂರ ಇವಿ, ಸಮೀಪವೇ. ನಾವು ದೂರ ಇದ್ರು ಕೂಡ ಬರೀ ಅನೀತಿ ನಾವು ಕೂಡಿಕೊಂಡೇವಲ್ಲ, ಅದಕ್ಕೆ ನಾವು ಗದ್ದಲ ಬಿದ್ದೀವಿ. ನೀತಿ ಬಿಟ್ಟಿವಲ್ಲ, ನೀತಿ ಬಿಟ್ಟಿವಿ, ಧರ್ಮ ಬಿಟ್ಟಿವಿ, ಪುಣ್ಯ ಬಿಟ್ಟಿವಿ, ಎಲ್ಲ ಬಿಟ್ಟು ಏನನ್ನ ಮಾಡಕ್ ಹೋಗ್ತೀವಿ. ನಮ್ಗೆ ಹೆಂಗ್ ಗದ್ದಲಕ್ಕೆ ಬಿಡ್ತೀವಿಲ್ಲ ಅವು. ಅದರಂತೆ ಜ್ಞಾನಿಗಳು ಇವೆಲ್ಲವೂ ರೂಪ ರಸಾದಿ ವಿಷಯಗಳನ್ನು ಬಿಟ್ಟು ರೂಪಜ್ಞಾನ ರಸಜ್ಞಾನ ಅನ್ನಲ್ಲಿ ಕೇವಲ ನನ್ನ ಜ್ಞಾನವೇ ಅಂದ್ರವ್ರು. ರೂಪ ತಿಳಿತೀವಂದ್ರೆ ಕಣ್ಣಷ್ಟು ತಿಳಿಯಂಗಿಲ್ಲ. ನನ್ನ ಜ್ಞಾನವನ್ನ ಬುದ್ಧಿ ಅಹಂಕಾರ ತಗೊಂತದ, ಅಹಂಕಾರದಿಂದ ಬುದ್ಧಿಗೆ ಹೋಗ್ತದ, ಬುದ್ಧಿಯಲ್ಲಿದ್ದಂಥ ಜ್ಞಾನ ಮನಸ್ಸು ತಗೊಂತದ, ಮನಸ್ಸಿನಲ್ಲಿದ್ದಂಥ ಜ್ಞಾನವನ್ನ ಕಣ್ಣು ತಗೊಂತದ. ಆವಾಗ ಕಣ್ಣು ಹೊರಗಿನ ರೂಪವನ್ನು ನೋಡ್ತದ. ಅಂದ್ರೆ ಕಣ್ಣಿನಲ್ಲಿ ಸ್ವಂತ ನೋಡೋ ಶಕ್ತಿ ಅದೇನು? ಇದರಂತೆ ಎಲ್ಲ 5 ವಿಷಯ ಆದ್ರಷ್ಟೆ. ಬರೀ ರೂಪದ್ದು ಒಂದು ಉದಾಹರಣೆ. ಪಂಚ ವಿಷಯಗಳನ್ನು ತಿಳಿಬೇಕಾದ್ರೂ ಕೂಡ ಒಂದರ ಶಕ್ತಿ ಒಂದು ತಗೊಂಡು ಬೆಳಗ್ತವ. ನಾವೇನ್ ತಿಳ್ಕೊಂಡಿವಿ? ಕಣ್ಣೇ ನೋಡ್ತದ ರೂಪ, ಕಣ್ಣೇ ರೂಪ ನೋಡ್ತದ, ಕಿವಿಯೇ ಶಬ್ದ ಕೇಳ್ತದ. ನಾವು ತಿಳ್ಕೊಂಡಿವಿಲ್ಲ.
ಅದರಂತೆ ಜ್ಞಾನಿ ಆಗ ತಿಳ್ಕೊಂಡಿಲ್ಲ. ಇವು ಸಾಮರ್ಥ್ಯವಿಲ್ಲದು. ಅಸಾಮರ್ಥ್ಯ ಅಂದ್ರೇನು? ಸಮರ್ಥವಲ್ಲದು. ಈ ಕಾರಣದಿಂದ ತಿಳ್ಕೊಂಡಾಗ ಅವನ ದೇಹ ಲಯ ಆಯಿತು, ಕರ್ಮೇಂದ್ರ ಲಯ ಆದವು, ವಿಷಯಾದ್ರ ಲಯ ಆದವು, ಜ್ಞಾನೇಂದ್ರ ಲಯ ಆದವು. ಎಲ್ಲ ಲಯ ಆದ್ಮೇಲೆ ಏನು ಉಳಿತು? ತಾನೊಬ್ಬನ ಉಳ್ಕೊಂಡಿಲ್ಲ. ಹೀಗೆ ಮುಂದೆ ಮನಸ್ಸೊಂದು ಹೇಳ್ತಾರೆ ಅವರು. ತನುವೋ ಜೀವನು ಪರಾತ್ಮನು ತಾನು ಆರೆಂಬುದು ಒಂದು ಇನಿಸು ಇಲ್ಲದ ಆತನೇ ಪರಾತ್ಮನು. ಎನೇ ಮನೋಲಯವದು ತಾನೇ ಪರಾತ್ಮ ಭಾವನೆ ಅಳವಟ್ಟು ಮಾನಿನಿ ರನ್ನೆ ಅಂದ್ರು. ಹೇ ಮೈತ್ರಾದೇವಿ, ಇಲ್ಲಿ ಮಾನಿನಿ ರನ್ನೆ ಅಂದ್ರು. ಮಾನ್ ಅಂದ್ರೆ ನಾವು ಮರ್ಯಾದೆ ಅಂತೀವಿ. ಇಲ್ಲಿ ಮಾನಿನಿ ರನ್ನೆ, ಮರ್ಯಾದೆ ಉಳ್ಳ ಸ್ತ್ರೀಯರಲ್ಲಿ ರತ್ನದಂತೆ ಅಂದ್ರು, ಶ್ರೇಷ್ಠವಾದವಳು. 5 ಮಂದಿ ಅವ್ರು ಯಾರು ಏನು ಹೇಳ್ತಾರಲ್ಲ, ಪಂಚ ಪತಿವ್ರತಾ ಸ್ತ್ರೀಯರು, ಅವರು ದೊಡ್ಡ ಮಾನ ಮರ್ಯಾದೆ ಉಳ್ಳವರು. ಅವರಿಗೆ ಅನ್ಲಾದ ಶಬ್ದವನ್ನು ಮೈತ್ರಾದೇವಿಗೆ ಅಂದರು ಇಲ್ಲಿ. ಯಾಕಂದ್ರೆ ಪರಬ್ರಹ್ಮನೇ ನಾನು ಅಂತ ತಿಳ್ಕೊಂಡವಳು ಮೈತ್ರಾದೇವಿ. ಪರಸ್ತ್ರೀ ಪರದೇಹೆ ಅಂತ ನಾನು ಅಂತ ತಿಳ್ಕೊಂಡವರು ಪತಿವ್ರತಾ ಸ್ತ್ರೀಯರು. ದೇಹ ನಾನಂತ ತಿಳ್ಕೊಂಡಕ್ಕಾಗಿ ಆ ಒಂದು ವ್ರತವನ್ನ ಪರಿಪಾಲನೆ ಮಾಡುವುದು ಗೃಹಿಣಿಯ ಧರ್ಮ ಅಂತ ಪಾಲನೆ ಮಾಡಿದ್ರು. ಅಂದ್ರೆ ದೇಹ ನಾನಂತ ಆದಿಲ್ಲ ಅವ್ರಿಗೆ. ಇಲ್ಲಿಕೆಯೇ ಅದಿಲ್ಲ, ದೇಹನೇ ಇಲ್ಲ ಅಂದ್ಮೇಲೆ ಏನು? ಆ ಪರಬ್ರಹ್ಮ ನಾನಂತ ತಿಳ್ಕೊಂಡವರು. ನಾನು ದೇಹವೋ, ತನುವು ಅಂದ್ರೆ ದೇಹವೋ, ಜೀವನು ಅಂದ್ರೆ ಜೀವಾತ್ಮನು ಅಥವಾ ಪರಮಾತ್ಮನು ತಾನು ಯಾರೆಂಬುದು ಒಂದು ಎನಿಸು ಇಲ್ಲದಾತನೇ. ಒಂದು ಎಳ್ಳು ಕಾಳಿನಷ್ಟು ನೋಡು. ಮೊದಲಿತ್ತು ದೇಹ ನಾನು, ಜೀವ ನಾನು, ಪರಮಾತ್ಮ ನಾನು ಅಂತ ಮೊದಲೆಲ್ಲ ಇದ್ದು, ಬಹಳದು ಇದ್ದು ಶರೀರವೇ ನಾನಂತ ತಿಳ್ಕೊಂಡು ಶರೀರ ರಕ್ಷಣೆಗಾಗಿ, ಶರೀರ ಬರೆಸೋದಕ್ಕಾಗಿ, ಶರೀರ ಉಳಿಸೋದಕ್ಕಾಗಿ ಏನಾರು ಗಳಿಸದ, ಇದೇ ದೇಹದಿಂದ ಗಳಿಸದ. ಶರೀರ ನಾನೆಂಬ ದೃಢ ಇದ್ದಾಗ ತಾನು ಗಳಿಸೋದಕ್ಕಿಂತ ಹೆಚ್ಚು ಹಾಳು ಪರಲ್ಲ, ನನ್ನ ದೇಹ ಉಳಿದು ಸಾಕಂತ. ನಾವು ಎಲ್ಲಿ ಹೋಗಿ ಎಲ್ಲಿಗೆ ಬಂದವನು? ಎಷ್ಟು ಸಾಹಸ ಪಟ್ಟನವನು ಗಳಿಸಕ. ಬರ್ಲಾರ್ದು ಬಂತು ಅಂದ್ರೆ ನೀನು ಸಾಯ್ತಿದ್ದಿ ನೋಡಂದಾಗ ಎಷ್ಟನ ಖರ್ಚಾಗಲಿ ನಾ ಬದುಕಿದ ಸಾಕಂತಾನ. ಅಂದ್ರೆ ಏನ್ ತಿಳ್ಕೊಂಡ? ದೇಹನ ಆನಂದ ತಿಳ್ಕೊಂಡ. ನಾವು ಜ್ಞಾನ ಹಂಗ ತಿಳ್ಕೊಂಡ, ಸತ್ತ ಸಾಯಿಲಂತಾರ ಅವ್ರು. ಹೋದ್ರಲ್ಲಿ ಇದ್ರಲ್ಲಿ ಅದು ಹೋಗೋದು ಅದ್ರ ಕೈಯಾಗಿಲ್ಲ, ಬರೋದು ಅದ್ರ ಕೈಯಾಗಿಲ್ಲ. ಕರ್ಮಜನ್ಯ ಶರೀರ ಅದ, ಕರ್ಮದ ಪ್ರಕಾರ ಬಂದದ, ಕರ್ಮ ಯಾವಾಗ ಮುಗಿತದ ಆವಾಗ ಕಿತ್ಕೊಂಡು ಓದ್ತದ. ಏನಾದ ದೊಡ್ಡ ಸುದ್ದಿ. ಆದ್ರೆ ಹೋದ್ರೆ ನೀವು ಓದ್ತಿದ್ದೇನು? ನೀನು ಹೋಗೋದಲ್ಲ, ಆತ್ಮಕರ್ಮ ಮಾಡವನಲ್ಲ, ಕರ್ಮದಿಂದ ಬಂದವನಲ್ಲ. ಹಾಗಾಗಿ ಇಲ್ಲಿ ನಾನು ಹುಟ್ಟುತ್ತೇನೆ ಸಾಯುತ್ತೇನೆ ಅನ್ನುವ ಅದು ದೇಹವು ತಾನಾಗಿ ತೋರ್ತದ. ಅಜ್ಞಾನಕ್ಕೆ ಹುಟ್ಟುತ್ತೇನೆ ಸಾಯ್ತೇನೆ ಅಂದ್ರೆ ಅವನಿಗೆ ದೇಹನೇ ತೋರ್ತದ ಅಂತ ಅರ್ಥ. ನಾ ಸತ್ರು ಸಾಯಿಲ್ಲ ಅಂತ ಹೇಳ್ತಾನಂದ್ರೆ ಮತ್ತೆ ದೇಹ ನಾನಲ್ಲ ಅಂತ ಅರ್ಥ ಅಲ್ಲ. ಬ್ಯಾರೆ ಬಿಚ್ಚಿ ತೋರಿಸ್ಬೇಕನ್ ಅಂದ್ರೆ ಹೇಳಿದಷ್ಟು ಸುಲಭ ಅಲ್ಲ. ಒಂದೊಂದ್ಸಲ ನಾವು ಅಭಿಮಾನ ಕೇಳ್ತೀವಿ, ನಮ್ಗೆ ಚಲೋ ಜ್ಞಾನಿಗಳು ಅನ್ನಲ್ಲ ಅಂತೇಳಿ. ಅನುಭವ ಮಾಡಕ್ ಗೊತ್ತಾಗ್ತದೆ ಹಣೆ ಬಾರಿ ಎಷ್ಟು ಅಂತ, ಅದನ್ನು ತಳ್ಕೊಂಡಾಗ ಗೊತ್ತಾಗ್ತದ. ಹೀಗೆ ತಿಳಿದವನು ಶ್ರುತಿಗುರುಗಳ ಉಪದೇಶದಿಂದ, ಶ್ರುತಿಗುರುಗಳ ಉಪದೇಶ ಇಲ್ಲೇ ಬಿತ್ತರು. ಆ ಶಾಸ್ತ್ರಕ್ಕ ವೇದಾಂತಕ್ಕ ಬಲ್ಲಂತ ಜ್ಞಾನಿಗಳಿಗೆ ಸಾಮಾನ್ಯರಿಗೆ ಎಲ್ಲಿ ವೈರತ್ವ ಬರ್ತದೆ ಅಂದ್ರೆ ಹೊಲ ಇಲ್ಲ, ಮನೆ ಇಲ್ಲ, ಮಠ ಅಲ್ಲ, ಮಾನ್ಯ ಇಲ್ಲ, ಏನಿಲ್ಲ. ಇದ್ದಂತ ವಿಚಾರದಲ್ಲಿ ಹೋದ್ರೆ ಗುದ್ದಾಡ ಶುರು ಆಗ್ತದೆ.
ಶ್ರುತಿಗುರುಗಳ ಉಪದೇಶ ಅಂದರಿಲ್ಲ. ಆವಾಗ ಏನಾಗ್ತದಂದ್ರೆ ತಾನು ಪರಮಾತ್ಮನೇ ಅಂತ ಗೊತ್ತಾಗ್ತದೆ. ಅವಾಗ ಗೊತ್ತಾಗದು. ಆಗ ನಾನು ಯಾರು ಇರುವೆನೋ ಅಂತ ಸಂಶಯ ಬಂದ್ರೆ ಅದಕ್ಕೆ ಮನಸ್ಸು ಅಂತಿತ್ತು. ದೇಹ ನಾನು, ಜೀವ ನಾನು, ಪರಮಾತ್ಮ ನಾನು ಅಂತ ವಿಚಾರದ ಸಂಶಯ ಇದ್ದಾಗ ಏನಾಯ್ತು, ಅದಿತ್ತು ಮನಸ್ಸು. ಈಗ ಪರಮಾತ್ಮನ ನಾನು ಅಂದಾಗ ದೇಹ ಲಯ ಆಗ್ಯದಲ್ಲ. ಮೊನ್ನೆ ಹೇಳಿನಲ್ಲ, ಲೋಕವಾಸನೆ ಲಯ ಆಗ್ಯದ, ದೇಹ ವಾಸನೆ ಲಯ ಆಗ್ಯದ. ಅಂತ ಮನಸ್ಸಿನಲ್ಲಿ ಏನು ಉಳ್ಕೊಂಡ? ಏನಿಲ್ಲ ಜ್ಞಾನಿಗಳಿಗೆ. ಆದ್ದರಿಂದ ನಾನು ಚೈತನ್ಯ ರೂಪನಿದ್ದೇನೆ. ಮನಸ್ಸು ಏನದ? ಜಡ ಅದ. ಮನಸ್ಸನ್ನು ತಿಳಿಯುವಂತ ನಾನು ಚೇತನಲ್ಲ. ನನ್ನ ಮನಸ್ಸಿಗೆ ಅಂಥ ದುಃಖ ಆಗಿತ್ರಿ ಅವಾಗ. ನನ್ನ ಮನಸ್ಸಿಗೆ ಇಂಥ ಸುಖ ಆಗಿತ್ರಿ ಇವಾಗ. ಮನಸ್ಸು ಅವಾಗ ಆದಿಲ್ಲ, ಅವಾಗಿಂದ ಇವಾಗ ಆದ. ಆವಾಗ ದುಃಖ ಅನುಭವಿಸಿದ್ದು ಮನಸ್ಸೇ, ಈಗ ಸುಖ ಅನುಭವಿಸೋದು ಮನಸ್ಸೇ. ಸುಖ ದುಃಖ ಮನಸ್ಸಿಗೆಲ್ಲ ಹೇಳೋದು. ಮತ್ತೆ ಆವಾಗ ದುಃಖ ಅನುಭವಿಸಿದ್ದು ನೆನಪಾದ ನಿನಗೆ. ಅಂದ್ರೆ ನೀನು ನೋಡಿದ್ದೆ ಅಂತ, ನೀನು ಸಾಕ್ಷಿಯಾಗಿ ನೋಡಿದ್ದಿ. ರೋಗಿನ ಡಾಕ್ಟರ್ ನೋಡಿದಂಗ ಅದು. ರೋಗಿನ ಡಾಕ್ಟರ್ ನೋಡ್ತಾನಲ್ಲ, ಅವನಿಗೆ ರೋಗ ಬಂದದನು? ಅವನಿಗೆ ಬಂದಿಲ್ಲ. ರೋಗಿಗಳ ನೋಡ್ತಾನ ಹೋಗ್ತಾನ. ರೋಗಿ ಮನ್ಸಿಗೆ ಮಕ್ಕಣ್ಣನ, ಡಾಕ್ಟರ್ ಮಕ್ಕಣ್ಣನ, ಆರಾಮಾತಾನ ಅವನು. ಡಾಕ್ಟ್ರಿಗೆ ಏನಾಗ್ಯದ ಡಿಸ್ಚಾರ್ಜ್ ಮಾಡ್ತಾನೆ, ಕಳಿಸ್ತಾನ. ಅದಂಗ ಮನಸ್ಸಿನ ಸಂಕಲ್ಪ ವಿಕಲ್ಪ ನೀ ತಿಳಿತಿದ್ದಿಲ್ಲ. ಭವರೋಗ ವೈದ್ಯ ಅಂದಾಗ ನೀನು ಆ ದೇಹದಲ್ಲಿ ನಾನು ನಾನು ಅನ್ನುವ ಮನಸ್ಸೇ ನಿಂದಲ್ಲ ಅಂದಮೇಲೆ ಮನಸ್ಸು ಲಯ ಆದಂಗ. ಅದಕ್ಕೆ ನೀ ಯಾರಿದ್ದಪ್ಪ? ಈಗ ಪರಮಾತ್ಮನೇ ನಾನಿದ್ದೀನಂತ ನಿಶ್ಚಯ ಮಾಡಿ, ಆ ಪರಮಾತ್ಮ ನಾನು ಇದ್ದೇನಂತ ಎಂದು ನಿಶ್ಚಯ ಆಯಿತು, ಅವತ್ತೇ ಮನಸ್ಸು ಲಯವಾಯಿತು ಅಂದಾಗ 20 ತತ್ವಗಳು ಹೋಗಿಬಿಟ್ಟು, ಇನ್ನೊಂದು 5 ತತ್ವ ಅವ. ಅದನ್ನು ನಾಳೆ ದಿನ ವಿಚಾರ ಮಾಡೋಣ. ಇವತ್ತಿನ ದಿನ ಅಮಾವಾಸ್ಯೆ ಪ್ರಯುಕ್ತವಾಗಿ ಬಹಳ ಜನ ಬಂದಿರಿ. ಎಲ್ಲರೂ ಕೂಡ ಈ ಒಂದು ಶಾಸ್ತ್ರ ಶ್ರವಣ ಮಾಡುವಂಥ ಈ ಒಂದು ಗಳಿಗೆಯನ್ನು ನಮ್ಮ ಶಕ್ತಿನದಲ್ಲಿ ಮತ್ತು ಇನ್ನಿನ್ನು ಬೇರೆ ಕಡೆ ಮಠಗಳಲ್ಲಿ ಸಿಕ್ಕಿದೆ ಅಂದರೆ ನಿಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಳ್ರಿ. ಆದಷ್ಟು ಮಟ್ಟಿಗೆ ಪ್ರತಿದಿನ ಬರುವಂಥ ಪ್ರಯತ್ನ ಮಾಡ್ರಿ. ನೀವು ಪ್ರತಿದಿನ ಬಂದರೆ ನಮಗೆ ಲಾಭ ಅಲ್ಲ, ನಿಮ್ಮ ಲಾಭಕ್ಕಾಗಿ. ಯಾಕಂದ್ರೆ ಜನ ಕಡಿಮೆ ಆದ್ರೆ ಆರಾಮ್ ಮಕ್ಕೊಂಬಿಡ್ತೀವಿ ನಾವು, ನಮ್ಗೇನು ಬೇಕಾಗಿಲ್ಲ. ಈಗ ಎಲ್ಲರೂ ಬಂದಾರ ಅಂದಗಳೇ ನೀವೆಲ್ಲ ಬ್ಯಾಡ ಶಾಸ್ತ್ರ ಹೇಳೋದನ್ನು ಕೂಡ ಏನಪ್ಪ ನಡ್ಲಿ ಅಂತ ತಿಂತೀವಿ. ಹಾಗಾಗಿ ಇದು ನಿಮ್ಮ ಕರ್ತವ್ಯ ಅದ. ಅದನ್ನ ನೀವು ಆದಷ್ಟು ಗಳಿಸ್ಕೊಂಡು ಹೋಗ್ರಿ. ಈಗ ಗೊತ್ತಾಗಲ್ಲ ಇದು ಲಾಭ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಎಷ್ಟು ಶಕ್ತಿಯನ್ನು ಕೊಡ್ತದ ಅನ್ನೋದನ್ನು ವಿಚಾರ ಮಾಡಿಕೊಂಡು ಈ ಒಂದು ಶಾಸ್ತ್ರದಲ್ಲಿ ಆದಷ್ಟು ಸಮಯವನ್ನು ಸತ್ಸಂಗದಲ್ಲಿ ಕಳೆಯಿರಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಮುಂದೆ 2 ವಾಕ್ಪುಷ್ಪಗಳನ್ನು ಇವತ್ತಿನ ಶಾಸ್ತ್ರದ ನುಡಿಗಳನ್ನು ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಒಂದು ಪದ ಹಾಡಪ್ಪ. ಎಲ್ಲಿ ಬಿಟ್ಟು ಏನಂತಿರಲ್ಲ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಯಾರ ಮನ ಯಾರ ಮನೆ ಬೆಚ್ಚಿ ಕುಂತಿ ಸುಳ್ಳೆಯಲ್ಲ, ಯಾರ ಬೆಚ್ಚಿ ಕುಂತಿ ಸುಳ್ಳೆಯಲ್ಲ. ನಾನು ನನ್ನ ಜನತೆಯಲ್ಲ, ನಾನು ನನ್ನ ಜನತೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ.
ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ. ನೀವೋದು ಮ್ಯಾಲೆ ಇದು ಯಾರ ಪಾಲ? ನರ ಜನ್ಮ ದೊಡ್ಡದೈತಿ, ಪಾಪದೊಳು ಬಿದ್ದು ಸಾಯ್ತಿ. ನರ ಜನ್ಮ ದೊಡ್ಡದೈತಿ, ಪಾಪದೊಳು ಬಿದ್ದು ಸಾಯ್ತಿ. ಹಗಲು ಇರಳು ದುಡ್ಡಿಗೆ ಸಾಯ್ತಿ, ಹಗಲು ಇರಳು ದುಡ್ಡಿಗೆ ಸಾಯ್ತು. ನೀನೋದು ಮ್ಯಾಲೆ ಇದು ಯಾರ ಪಾಲ? ಗಳಿಸಿ ಗಳಿಸಿ ಇಟ್ಟಿದ್ದೀಯಚ್ಚ, ಸಾಯ ತನಕ ತಿಂತಿದ್ದಿನುಚ್ಚ. ಹಣವು ಗಳಿಸಿ ಇಟ್ಟಿದ್ದೀಯಚ್ಚ, ಹಣವು ಗಳಿಸಿ ಇಟ್ಟಿದ್ದೀಯಚ್ಚ, ಸಾಯ ತನಕ ತಿಂತಿದ್ದಿನುಚ್ಚ. ಒದಗಿ ಬಂತು ಮರಣದ ಕಾಲ, ನೀನೋದು ಮ್ಯಾಲೆ ಇದು ಯಾರ ಪಾಲ? ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಪರ ಉಪಕಾರನೇ ಮಾಡಲಿಲ್ಲ ಉಚ್ಚ. ನಾನು ನನ್ನ ಜನತಿಯಲ್ಲ, ನಾನು ನನ್ನ ಜನತಿಯಲ್ಲ, ನೀವೋಗುವುದು ಗೊತ್ತೇ ಇಲ್ಲ. ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ಹುಟ್ಟಿದವರು ಉಳದೇ ಇಲ್ಲ, ತಿರುಗಿ ತಿರುಗಿ ಬರುವುದಿಲ್ಲ. ಪಂಚಾಕ್ಷರಿ ನುಡಿದನ ಕುಲ್ಲ, ಪಂಚಾಕ್ಷರಿ ನುಡಿದನ ಕುಲ್ಲ, ಪರಶಿವ ಬುಟ್ಟರೆ ನಿನಗ ಗತಿಯ ಇಲ್ಲ. ಯಾರ ಬಲ ಯಾರ ಮನೆ, ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತಿ ಸುಳ್ಳೇ ಅಲ್ಲ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮನಂಗಾಳಿಂದ ತತ್ತ ಮೀರಿದ, ಸಾಧಿಸದ ನಿರೋಪಾದಿತ ನಿರ್ಮಲ ಜ್ಯೋತಿ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮನಾಳ ಗಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು, ಸವೇದ ಸದ್ಭಕ್ತಿ ರಸ ತೈಲ ತೀರಿದ ಪ್ರವಿಮಲ ಕಳೆಯ
ಸ್ಮರಿಸುತ್ತ ಬೆಳಗ್ಗೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯನಿಗೆ ಸದ್ವಸ್ವಂಸವಿಕ್ತಿಯಿಂದ ತಿಳಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂದೆನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಗಂಧನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರ ಗುರುತನ ತಿಳಿಸಿದಗೆ ನೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮವು ಪರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾನೀತಂ ನಿರಂಜನಂ ರಾಧವಿಂದುರಾಧೀನಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು